ಫುಲ್ಲ ಬರ್ತಾನೆ ಇಲ್ಲಪ್ಪ, ಫುಲ್ ಬರ್ತಾ ಇತ್ತು. ನೆನ್ನೆ ಏನಾಯ್ತು, ಹೀಗೆ ಅವಿದ್ಯೆಯಿಂದ ಎದ್ಕೊಂಡದ್ದು ಪ್ರಕರಣ. ಅದು ಹೊರಗಿನ ವಿಷಯದ ನಿಮಿತ್ತದಿಂದ, ಹೊರಗಿನ ವಿಷಯ ನಿಮಿತ್ತ ಇಟ್ಕೊಂಡು ಅದರ ಸ್ವರೂಪವನ್ನು ಪರಿಚ್ಛೇದ ಮಾಡೋಕ್ಕೋಸ್ಕರವಾಗಿ ಅಹಂವೃತ್ತಿ ತೊಡಗತ್ತೆ. ಅಹಂವೃತ್ತಿ ವ್ಯಾಪಾರ ನಾನು ಬರೋದೇ ಒಂದು ಶಬ್ದಜ್ಞಾನ, ರೂಪಜ್ಞಾನ, ಸ್ಪರ್ಶಜ್ಞಾನ, ವಾಸನಾಜ್ಞಾನ, ಜ್ಞಾನ ಬರುತ್ತೆ. ಹಾಗೆ ಇಷ್ಟಪ್ರಾಪ್ತಿಯ ಇಷ್ಟ ಪರಿಹಾರಕ್ಕಾಗಿ ತೊಡಗುತ್ತೆ. ಅದರಿಂದ ಪರಿಚ್ಛಿನ್ನವಾದದ್ದಾಗಿದ್ದು, ಆ ಅಹಂಕಾರ ಪರಿಚ್ಛಿನ್ನವಾಗಿದ್ದು, ಕೂಟಸ್ಥರಾದ ಪ್ರತ್ಯೇಗಾತ್ಮನನ್ನೇ ಉಪಾದಾನವಾಗಿ ಇಟ್ಕೊಂಡಂತಹ ಒಂದು ಅವಬೋಧ. ಆ ಅರಿವಿಗೆ, ಅವಬೋಧನ ಅರಿವು, ಕೂಟಸ್ಥರಾದ ಪ್ರತ್ಯೇಗಾತ್ಮನೆಂಬ ಆತ್ಮನ ಅರಿವಿಗೆ ಅವ್ಯವಧಾನವಾಗಿ ತಡೆಯುವುದೇನೆ ವಿಷಯವಾಗುತ್ತೆ. ಅಂತಂದ್ರೆ ತಾನಾಗೆ ತಿಳ್ಕೊಳ್ತದೆ ಅಂತ ಅರ್ಥ. ತಿಳ್ಕೊಳ್ಳುವಾಗ ಈ ಹೊರಗಿನ ಪುಸ್ತಕ ತೋರ್ಬೇಕಾದ್ರೆ, ಗಡಿಗೆ ತೋರ್ಬೇಕಾದ್ರೆ ಒಂದು ಕಾಲದೇಶ ಪರಿಚ್ಛಿನ್ನತೆ, ಬೆಳಕು, ಇಂದ್ರಿಯ ಇವುಗಳ ವ್ಯವಧಾನದಿಂದ ತಡೆಯದೇ ತೋರ್ಕೊಳ್ತದೆ. ಅಹಂ ಅನ್ನೋದು ಆತ್ಮಕ್ಕೆ ತೋರುವಾಗ ಅವ್ಯವಧಾನವಾಗಿ ನೇರಾಗಿ ತೋರುತ್ತೆ. ಇದು ವ್ಯತ್ಯಾಸ. ಯದ್ಯಪಿ ಎಲ್ಲ ಅರಿವು ಸಾಕ್ಷಿಗೆ ಆಗೋದಾದರೂ ಅಲ್ಲಿರೋ ಪುಸ್ತಕ ನೋಡೋದಕ್ಕೆ ಎಷ್ಟೋ ದೂರದ ಒಂದು, ತುಂಬಾ ದೂರ ನೋಡೋಕ್ಕಾಗಲ್ಲ, ತುಂಬಾ ಪಕ್ಕದಲ್ಲಿ ನೋಡೋಕ್ಕಾಗಲ್ಲ. ಅದಕ್ಕೆ ಆಮೇಲೆ ದೇಶ ಕಾಲ ಬೇಕು, ಬೆಳಕು ಬೇಕು ನೋಡೋದಕ್ಕೆ. ಇಲ್ಲ, ಇಷ್ಟು ವ್ಯವಧಾನದಿಂದ ಅಡ್ಡಿಯಿಂದ ಸಾಕ್ಷಿ ಹೊರಗಿನ ವಿಷಯ ನಡೆಯುತ್ತೆ. ಅಹಂವೃತ್ತಿಯನ್ನು ಅರಿಯುವಾಗ ಮಾತ್ರ ಅವ್ಯವಧಾನವಾಗಿ ನೇರವಾಗಿ ತಾನು ಅದನ್ನು ಅರಿಯುತ್ತೆ. ಈ ಜ್ಞಾತರು ಅಂದ್ರೆ ಆತ್ಮ, ಅಹಂಕಾರ ರೂಪ, ಈಗಳಿಗೆ ಒಂದು ಅವಭಾಷ್ಯ ಯಾವುದು ಅಹಂವೃತ್ತಿ, ಜ್ಞಾತವಾದ ಆತ್ಮ ಅವಭಾಸಕ. ಈ ಸಂಬಂಧಕ್ಕೆ ಬೇರೆಯಾಗಿ ಇನ್ನೊಂದು ಇಬ್ಬರಿಗೂ ಸಂಬಂಧ ಇಲ್ಲ. ಇಲ್ಲಿ ಉಪಕಾರತ್ವ ಅಪಕಾರತ್ವ ಸಂಬಂಧ ಇಲ್ಲ. ಈ ಮೊಬೈಲು, ದುಡ್ಡು, ಬಟ್ಟೆ ಇತ್ಯಾದಿಗಳಿಗೂ ಅಹಂವೃತ್ತಿಗೂ ಬರೀ ಅವಭಾಷಕ ಸಂಬಂಧ ಅಲ್ಲ. ಬಟ್ಟೆ, ಮೊಬೈಲು, ಪುಸ್ತಕ ಅವಭಾಷ್ಯ, ನಾನು ಅವಭಾಷಕ ಅಲ್ಲ. ಅದಕ್ಕೆ ಅಹಂತ ಮಮತ ಸಂಬಂಧ ಇದೆ, ಆತ್ಮಾತ್ಮೀಯ ಸಂಬಂಧ ಇದೆ. ಆದ್ರೆ ಈ ಸಾಕ್ಷಿಗೂ ಅಹಂಕಾರಕ್ಕೂ ಆತ್ಮಾತ್ಮೀಯ ಸಂಬಂಧ ಇಲ್ಲ. ಅಹಂತ ಮಮತ ಇಲ್ಲ, ಅದು ಉಪಕಾರ ಅಪಕಾರತ್ವ ಇಲ್ಲ. ಅಹಂಕಾರಕ್ಕೆ ಉಪಕಾರ ಮಾಡುವ ಅಷ್ಟು ಉಪಕಾರ ಮಾಡುತ್ತೆ, ಅಹಂಕಾರಕ್ಕೆ ಆ ಡೆಸ್ಕ್ ಉಪಕಾರ ಮಾಡುತ್ತೆ. ಆದ್ರೆ ಸಾಕ್ಷಿಗೆ ಈ ಅಹಂಕಾರ ಏನು ಉಪಕಾರ ಮಾಡೋದಿಲ್ಲ, ಅದಕ್ಕೇನು ಆಗ್ಬೇಕಾಗಿಯೂ ಉಪಕಾರ ಆಗ್ಬೇಕಾಗಿಯೂ ಇಲ್ಲ. ಹಾಗಾಗಿ ಸಾಕ್ಷಿಗೆ ಅಹಂವೃತ್ತಿ ಗೊತ್ತಾಗುವಾಗ ಬರೀ ಇದು ಒಂದು ಗೊತ್ತಾಗತ್ತೆ, ನಂದು ಒಂದು ಗೊತ್ತಾಗಲ್ಲ. ಯಪ್ಪ ಹೇಳ್ಕೊಳ್ಳಿ, ಸಾಕ್ಷಿಗೆ ನಾನು ಅನ್ನೋದು ವಿಷಯವಾಗತ್ತೆ, ಅಂದ್ರೆ ನಾನು ಅನ್ನೋದು ಅರಿವಾಗತ್ತೆ, ಅರ್ಥವಾಗುತ್ತೆ. ಯಾಕೆ ತಗೊಂಡೋಗ ನಾನು ಅನ್ನೋದು ನಂದಾಗಲ್ಲ, ಇದು ಅಂತಾಗತ್ತೆ. ನಾನು ಆಗಲ್ಲ, ಇದು ಅಂತಾಗತ್ತೆ. ನಾನಾಗೋದು ವಿದ್ಯೆಯಿಂದ ಇದು ಅಂತ ನಾನು ತೋರುತ್ತೆ. ತೋರುವಾಗ ಬರೀ ಇದು ತೋರುತ್ತೆ ಹೊರತು ನಂದು ತೋರಲ್ಲ. ಮೊಬೈಲ್ ನಂದು ತೋರುತ್ತೆ. ಈ ನಾನು ಅನ್ನೋದಕ್ಕೆ ಮೊಬೈಲ್ ನಂದು, ಈ ಪುಸ್ತಕ ನಂದು, ಈ ಪದಾರ್ಥ ನಂದು ತೋರುತ್ತೆ. ಸಾಕ್ಷಿಗೆ ಮಾತ್ರ ನಾನು ನಂದು ತೋರಲ್ಲ. ಯಾಕೆ ಹೇಳುವ? ಉಪಕಾರ ಅಪಕಾರ ಇಲ್ಲದನ್ನ ನಿಮ್ಗೆ ಅರ್ಥ ಆಗ್ತಿರಲ್ಲ. ನಿಮ್ಗೆ 3 ಸಲ ಹೇಳಾಯ್ತು. ಉಪಕ್ರಿಯಮಾಣತ್ವ ಅಪಕ್ರಿಯಮಾಣತ್ವ ಇಲ್ಲಿ ಇಲ್ಲ. ಇಲ್ಲಿ ಉಪಕಾರ ಅಪಕಾರ ಉಂಟು. ಈ ಪುಸ್ತಕದಿಂದ ಉಪಕಾರ ಆಗತ್ತೆ. ಹಾಗೆ ಒಂದೊಂದು ಅಪಕಾರ ಇದೆ, ನಂದಲ್ಲ ಅಂತಾನೆ. ಒಂದು ಉಪಕಾರ ಇದೆ. ಉಪಕ್ರಿಯಮಾಣತ್ವ ಅಪಕ್ರಿಯಮಾಣತ್ವ ನಾನು ಅನ್ನೋದಕ್ಕೂ ಪದಾರ್ಥಕ್ಕೂ ಉಂಟು. ಸಾಕ್ಷಿಗೂ ನಾನು ಅನ್ನೋದಕ್ಕೂ ಅದಿಲ್ಲ. ಸಾಕ್ಷಿಗೆ ನಾನು ಅನ್ನೋ ಏನು ಉಪಕಾರ ಆಗ್ಬೇಕಾಗಿಲ್ಲ. ಸಾಕ್ಷಿಗೆ ನಾನು ಅನ್ನೋದು ಹಂಗೂ ಇಲ್ಲ. ಅದೇ ನಾನು ಅನ್ನೋದಕ್ಕೆ ದೇಹ ನಿಯಮ ಬುದ್ಧಿ ಹಂಗೂ ಉಂಟು. ದೇಹ ನಿಯಮ ಬುದ್ಧಿ ನಂದು ನಾನು ಅಂದ್ಕೊಳ್ತಾರೋ. ಸಾಕ್ಷಿ ದೇಹ ನಿಯಮ ನಂದು ಅಂದ್ಕೊಳ್ಳಲ್ಲ. ಯಾಕೆ ನಂದು ಅಂದ್ಕೊಳ್ಳಲ್ಲ? ನನ್ನದು ತಿಳ್ಕೊಬೇಕಾದ್ರೆ ನನಗೇನಾದ್ರು ಅದರಿಂದ ಒಂದು ಉಪಕಾರ. ನಾನು ಅನ್ನೋದಕ್ಕೆ ಎಲ್ಲ ಪದಾರ್ಥಗಳಿಂದಲೂ ಅಂದ್ರೆ ಅವಂದಾಗಿರೋ ಪದಾರ್ಥಗಳಿಂದ ಉಪಕಾರ ಉಂಟು. ನನ್ನ ಅಣ್ಣ, ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ, ನಮ್ಮ ಮನೆ ಎಲ್ಲ ಉಂಟು. ಸಾಕ್ಷಿಗೆ ಬರೀ ಎಲ್ಲ ಇದು ಇದು ಎಚ್ಚರ, ನನ್ನ ಎಚ್ಚರ ಬರಲ್ಲ. ನನ್ನ ಎಚ್ಚರ ಅಹಂಕಾರ ಪಡ್ಕೊಳ್ಳೋದು. ಸಾಕ್ಷಿ ಇದು ಎಚ್ಚರ, ಇದು ಅರಿವಿನ ಬೆಳಗಷ್ಟೇ, ಬೆಳಗೋದಷ್ಟೇ ಬರುತ್ತೆ. ಆಮೇಲೆ ಬೆಳಗುವಾಗ ತಾನಾಗಿ ಬೆಳಗತ್ತೆ, ಅವ್ಯವಧಾನ ಬೆಳಗತ್ತೆ. ಯಾವುದು ಬೆಳಗ್ಬೇಕಾದ್ರೂ ತಡೆಯದೇ ಬೆಳಗತ್ತೆ. ಈಗ ನೀವು ವ್ಯತ್ಯಾಸ ಮಾಡ್ಕೋಬೇಕು. ಸಾಕ್ಷಿಗೂ
ಅಹಂಕಾರಕ್ಕೂ ಇದೆರಡು ಸಂಬಂಧ ಅವ್ಯವಧಾನ ಸಂಬಂಧ. ಸಾಕ್ಷಿ ಅಹಂಕಾರನ ಅರಿಯುವಾಗ ಬರೀ ಇದು ಅಷ್ಟೇ ಅರಿವಾಗುತ್ತೆ ಸಾಕ್ಷಿಗೆ. ಅರಿವಿಗೆ ಬರೀ ಆಬ್ಜೆಕ್ಟ್ ಆಗಿ ತೋರುತ್ತೆ ಅಷ್ಟೇ ಅರ್ಥ. ಆಬ್ಜೆಕ್ಟ್ ಆಗಿ ತೋರೋದ್ರಲ್ಲಿ ನಾನು ಇದು ಅಂತ ಇದ್ದೀನಿ, ಇನ್ನೇನು ಇಲ್ಲ. ಸಾಕ್ಷಿಗೆ ಎಲ್ಲವೂ ಆಬ್ಜೆಕ್ಟ್ ಆಗಿ ವಿಷಯವಾಗಿ ತೋರುತ್ತೆ. ಅಹಂಕಾರಕ್ಕೆ ವಿಷಯವಾಗಿ ತೋರಿದ್ರು ನಂದು ನನ್ನೆಲ್ಲ ಈ ಭಾಗ ಎಲ್ಲ ಉಂಟು. ಅನುಕೂಲ ಪ್ರತಿಕೂಲ, ಶೋಭನ ಶೋಭನ, ರಾಗ ದ್ವೇಷ ಇದೆಲ್ಲ ಉಂಟು. ಯಾವುದಕ್ಕೆ? ಅಹಂಕಾರಕ್ಕೆ. ನೀವು ಇದನ್ನ ತುಂಬಾ ಬಹಳ ಮುಖ್ಯವಾದ ವಿಷಯ. ನೀವು ಇದನ್ನ ಉದಾಸೀನ ಮಾಡಬಾರ್ದು. ನೀವು ಸೀರಿಯಸ್ ಆಗಿ ಕೇಳ್ಬೇಕು ಇದನ್ನ. ನಾನು ಅನ್ನೋದು ನೋಡೋದಕ್ಕೂ ಸಾಕ್ಷಿ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸಾಕ್ಷಿ ನೋಡುವಾಗ ತಾನು ಅವಿಕ್ರಿಯನಾಗಿ ಕೂಟಸ್ಥಿರ ಸುಮ್ಮನೆ ಬೆಳಗೋದಷ್ಟೇ. ಸೂರ್ಯ ಬೆಳಗುವಾಗ ಬೆಳಗ್ತಾರೆ. ಸಾಕ್ಷಿಗೆ ಯಾವ್ದು ಮೇಲೂ ಅಭಿಮಾನ ಇಲ್ಲ, ಮಮತ್ವ ಬುದ್ಧಿ ಇಲ್ಲ, ಯಾವುದೂ ಇಲ್ಲ. ಹಾಗೆ ಅಹಂಕಾರದ ಮೇಲೂ ಅಷ್ಟೇ ಅವಭಾಸ್ಯ ಅವಭಾಸಕತ್ವ ಸಂಬಂಧ. ಅದೇ ಹೇಳ್ತಿದ್ರೆ ಅವಭಾಸ್ಯ ಅವಭಾಸ ಸಂಬಂಧ ಮಂತರೇಣ ನಾನು ಸಂಬಂಧ ಅಂತ ಉಪವಜ್ಜರಿ ಅಂದ್ರು. ಈ ವಾಕ್ಯ ಬಹಳ ಮುಖ್ಯವಾದ ವಾಕ್ಯ. ತಯೋಹೋ ಕಯೋಹೋ ಅಹಂ ಜ್ಞಾತ್ರೋಹ. ಅಹಂ ಜ್ಞಾತರು ಅಂತ ಇದ್ದಾರೆ ಸಾಕ್ಷಿಯನ್ನ, ಅರಿಯುವನು ಅರ್ಥದಲ್ಲಿ. ಅದಿಬ್ಬರಿಗೆ ಅವಭಾಸ್ಯ ಅವಭಾಸಕ ಸಂಬಂಧ ಬಿಟ್ಟು ಬೇರೆ ಪ್ರಕಾರ ಸಂಬಂಧ ಇಲ್ಲ. ಆದ್ರೆ ಅಹಂಕಾರಕ್ಕೂ ದೇಹೇಂದ್ರ ಬುದ್ಧಿ ಅಥವಾ ದೇಹದ ಬುದ್ಧಿ ವಿಷಯವಾಗಿರುವ ಪುಸ್ತಕ, ಬಟ್ಟೆ, ಮೊಬೈಲು, ದುಡ್ಡು, ಬಂಗಾರ ಅಂತ ಇದಕ್ಕೆ ಅನುಕೂಲ ಪ್ರತಿಕೂಲ, ರಾಗ ದ್ವೇಷ, ನನ್ನದು ನನ್ನದಲ್ಲ, ಸರಿ ಪ್ರಿಯ ಅಪ್ರಿಯ ಎಲ್ಲ ತೋರಿಸ್ತಾರೆ. ಈ ಎಲ್ಲ ತೋರಲ್ಲ ಸಾಕ್ಷಿಗೆ. ಪ್ರಿಯತ್ವ ಪ್ರಿಯತ್ವಾದಿಗಳ ತೋರಲ್ಲ, ಬರೀ ಆಬ್ಜೆಕ್ಟ್ ಅದು ಬೆಳಗೋದು ಇದಲ್ಲ, ಕ್ರಿಯೆ ಅಲ್ಲ. ಆಮೇಲೆ ಆತ್ಮ ಬೆಳೆದೋದು ಕ್ರಿಯೆ ಅಲ್ಲ, ಅಹಂಕಾರ ಬೆಳೆದೋದು ಕ್ರಿಯೆ. ಅಹಂಕಾರ ಏನು ಇರುತ್ತೋ ವಿಕಾರ ನಡೆಯುತ್ತೆ. ಸಾಕ್ಷಿ ಅರಿಯುವಾಗ ನಿಜ ಸಾಕ್ಷಿ ಅನ್ನೋದು ತಪ್ಪು. ಅರಿಸ್ಕೊಂಡ ಇವುಗಳಿಗೇನು ಸಾಕ್ಷಿ ಅಂತ ಆರೋಪ. ಸಾಕ್ಷಿ ಇರೋದ್ರಿಂದಲೇ ಹೇಗೆ ಆಕಾಶ ಇರೋದ್ರಿಂದಲೇ ಹತ್ತಿರ ಹಾರತ್ತೋ, ಸಾಕ್ಷಿ ಇರೋದ್ರಿಂದಲೇ ಎಲ್ಲ ತೋರ್ತಾ ಇರುತ್ತೆ. ಸಾಕ್ಷಿಗೆ ನೋಡೋದು ವಿಶೇಷ ಇಲ್ಲ, ಕ್ರಿಯೆ ಇಲ್ಲ, ವ್ಯಾಪಾರ ಅಲ್ಲ. ಹಾಗಾಗಿ ಸಾಕ್ಷಿಗೆ ಯಾವುದು ನನ್ನದು ತೋರಲ್ಲ, ಅನುಕೂಲ ಪ್ರತಿಕೂಲ ಇಲ್ಲ, ಶೋಭನಾ ಶೋಭನ ಇಲ್ಲ, ರಾಗದ್ವೇಷ ಇಲ್ಲ, ಯಾವ ವಿಶೇಷವೂ ಇಲ್ಲ. ಇದೆಲ್ಲ ಅಹಂಕಾರಕ್ಕುಂಟು. ಈ ಬೈಫಿಕೇಶನ್ ಮಾಡ್ತಿದ್ದಾರೆ. ಯಾಕೆಂದ್ರೆ ನಿಮ್ಗೂ ಅರ್ಥ ಅಹಂಕಾರ ಸ್ವಲ್ಪ ಸೇರಿದಲ್ಲ ನೀವು ತಿಳ್ಕೋಬೇಕು. ಅದಕ್ಕೋಸ್ಕರ ಈ ಪೀಠಿಗೆ ಹಾಕಿದ್ದಾರೆ. ಈ ನಾನು ತೋರ್ತಾ ಇದೆಯಲ್ಲ, ಅದು ನಮ್ಮ ರಿಯಲ್ ರೂಪ ಅಲ್ಲ ಕಂಡ್ರೋ, ಅದು ನಮ್ಮ ನಿಜ ಸ್ವರೂಪ ಅಲ್ಲ, ಅದು ನಮ್ಮನ್ನು ಮೋಸ ಮಾಡ್ತಾ ಇದೆ. ಈ ಒಂದು ವ್ಯತ್ಯಾಸ ತಿಳ್ಕೊಂಡೇ ಬಿಡಬೇಕು. ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓ ಇದರಿಂದ ನಾನು ಮೋಸ ಹೋಗ್ತಾ ಇದ್ದೀನಿ ಅಹಂಕಾರದಿಂದ ಗೊತ್ತಾಗುತ್ತೆ. ಆದ್ರೆ ಸಾಕ್ಷಿಯೇ ಅವ್ಯವಧಾನ ಅರಿಯುತ್ತಲ್ಲ, ಅವ್ಯವಧಾನ ತಾನೇ ಆಗಿ ತಡೆಯದೇ ಅರಿಯುತ್ತಲ್ಲ, ಅವಾಗ ನಾನು ಅನ್ನೋ ಒಂದು ಅಂಗಿಯನ್ನು ಹಾಕೊಂಡ್ಬಿಡುತ್ತೆ. ಅಹಂ ಕಂಚುಕಂ ಪರಿಧಾಯ, ನಾನು ಅನ್ನೋ ಅಂಗಿಯನ್ನು ಹಾಕೊಂಡು ಉಪಕಾರತ್ವ ಅಪಕಾರದ ಕ್ಷಮ ಆಗತ್ತೆ. ಆದ ಅಹಂಕಾರಕ್ಕೆ ನಾನು ಅಂಗಿ ಹಾಕೊಂಡು ಕೂಡಲೇ ಆ ನಾನು ಅದಕ್ಕೆ ಈ ಪುಸ್ತಕ ಉಪಕಾರ, ಈ ನೆಂಟು ಉಪಕಾರ, ಈ ಬಂಗಾರ ಉಪಕಾರ, ದುಡ್ಡು ಉಪಕಾರ, ಮೊಬೈಲ್ ಉಪಕಾರ ಬರುತ್ತೆ. ಯಾರು ಅಪಕಾರ ಅಂತ ಬುದ್ಧಿ ಬರುತ್ತೆ. ಉಪಕಾರ ಹೊರಗಿನ ವಿಷಯದ ಉಪಕಾರದಿಂದ ಆತ್ಮಾತ್ಮೀಯ ಭಾವ, ಅಪಕಾರದಿಂದ ಅನಾತ್ಮೀಯ ಭಾವ. ಅಲ್ಲಿ ಉಪಕಾರಕ್ಕೆ ಆತ್ಮಾತ್ಮೀಯ, ಅಪಕಾರಕ್ಕೆ ಹೇಳಿಲ್ಲ. ಅಪಕಾರಕ್ಕೆ ನಿಷೇಧಿಸ್ಕೋಬೇಕು. ಅನಾತ್ಮೀಯ. ಈ ನಮ್ಮವರಲ್ಲ, ನಮ್ಮೂರು ಅಲ್ಲ, ನಂದು ಅಲ್ಲ, ನಮ್ಮೂರು ಅಲ್ಲ. ನಂದು ಅಲ್ಲ, ಅವ್ರು ನಮ್ಮೂರು ಅಲ್ಲ. ಅಪಕಾರ ಬಂದು ಉಪಕಾರ ಬಂದ್ರೆ ನಮ್ಮವರು ಎಲ್ಲ ಬಂದಿದೆ. ಪ್ರಿಯ ಗೆದ್ರೆ ನಾನೇ ಸ್ವಲ್ಪ ದೂರ ನಮ್ಮವರು ಅನ್ಕೋತಾನೆ. ಆದ್ರೆ ಬೇರೆ ದೂರು ಹತ್ಕೋದವ್ರು ಬಂದ್ಬಿಟ್ರೆ ಕಣ್ಣೆತ್ತು ನೋಡ, ಕುರುಗಟ್ಟು ಅಲ್ಲ, ತಿರಸ್ಕಾರ ಯಾಕೆ ಬಂದ್ರಪ್ಪ, ಯಾರು ಕರೆದು ಇದೆಲ್ಲ ಮಾಡುತ್ತೆ. ಹೀಗೆ ಇವಾಗ ಈ ರೀತಿ ಸಂಬಂಧ ಪಡ್ಕೊಳ್ತಾರೆ. ಇದನ್ನೇ ಮುಂದಿನ ಶ್ಲೋಕ ಹೇಳ್ತಾರೆ. ಈ ಇಷ್ಟು ವಿಷಯವನ್ನು ಜ್ಞಾಪಕ ಮಾಡ್ಕೊಳ್ಳೋದು ಈ ಒಂದು ಶ್ಲೋಕದಿಂದ, ಯಾವ ಶ್ಲೋಕ 40ನೇ ಶ್ಲೋಕದಿಂದ ಇಷ್ಟು ವಿಷಯವನ್ನು ಜ್ಞಾಪಕ ಮಾಡ್ಕೋಬಹುದು ಅಂತ ಇದ್ದಾರೆ. ಏನು? ಇದಂ ಜ್ಞಾನಂ ಭವೇ ಜ್ಞಾತೋ ತಥಾಹಮಃ ಜ್ಞಾನೋಪಾಧಿಮೇದಂ ಸ್ಯಾಹಮೋ ನಮಃ.
ಏವಮೇವ ಇದಂ ಅಜ್ಞಾನೋಪಾಧಿನ ಇದಂ ವಿಕ್ರಿಯಾತಃ ವಿಕ್ರಿಯಾತಃ ಅಂದ್ರೆ ವಿಕ್ರಿಯಾ ಸ್ಪೆಷಲ್ ವಿಕ್ರಿಯೆ ಇರುವುದರಿಂದ ಅಂತ ನೋಡಿ. ಸಾಕ್ಷಿಗೂ ಅಹಂಕಾರಕ್ಕೂ ಒಂದು ವ್ಯತ್ಯಾಸ ಸ್ಪಷ್ಟ ತೋರಿಸ್ತಾ ಇದ್ದಾರೆ. ಜ್ಞಾತು ಅಂದ್ರೆ ಸಾಕ್ಷಿಗೆ ಅಂತ ಅರ್ಥ, ಚೈತನ್ಯಕ್ಕೆ, ಸಾಕ್ಷಿಗೆ, ಆತ್ಮನಿಗೆ ಅಷ್ಟೇ ಅರ್ಥ. ಇದು ಜ್ಞಾತು ಅಂದ್ರೆ ಸೃಷ್ಟಿಪತಿಯಿಂದ ಇದಲ್ಲ, ಅಹಂಕಾರ ಅಲ್ಲ, ಜೀವ ಅಲ್ಲ, ಪ್ರಮಾತೃ ಅಲ್ಲ, ಇದು ಜಪ್ತಿ ಸ್ವರೂಪದಾದ ಆತ್ಮನಿಗೆ ಅರ್ಥ ಈ ಕಾಂಟೆಕ್ಸ್ಟ್ ಅಲ್ಲಿ. ಸೌಜಾಗದಲ್ಲಿ ಜ್ಞಾತ ಅಂದ್ರೆ ಪ್ರಮಾತ, ಜೀವ ಅದು ಅರ್ಥ ಇರುತ್ತೆ. ಜೀವನವನ್ನು ಜ್ಞಾತ ಅಂತಾರೆ ಪ್ರಭಾವ. ಈ ಜಾಗದಲ್ಲಿ ಮಾತ್ರ ಜ್ಞಾತು ಅಂತಂದ್ರೆ ಜಪ್ತಿ ಸ್ವರೂಪಸ್ಯ ಆತ್ಮನಃ ಅಂತ ಅಷ್ಟೇ ಅರ್ಥ. ಚೈತನ್ಯ ಸ್ವರೂಪನಾದ ಆತ್ಮನಿಗೆ ಎಲ್ಲವೂ ಇದಂ ಅಂತ ಅರ್ಥ ಅಷ್ಟೇ. ಜ್ಞಾತು ಇದಮಿತಿ ಜ್ಞಾನಂ ಭವೇ, ಏನ್ ತೋರು ಇದು 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 ತೋರು. ಯಾಕೆ ಅದು ತೋರಿಸ್ಕೊಂಡ ಕಡೆಯಿಂದ ಅದು ಸೂರ್ಯ ಹೇಗೆ ಎಲ್ಲರ ಮೇಲೂ ಬೆಳಕನ್ನು ಚೆಲ್ಲಿದಾನೋ ಆಗ ಆತ್ಮ ಚೈತನ್ಯ ಎಲ್ಲರ ಮೇಲೆ ಬಿದ್ದುಬಿಟ್ಟಿದೆ. ಎಲ್ಲವೂ ಆತ್ಮ ಚೈತನ್ಯ ತೋರ್ಕೋ ಇದೆ. ಹ್ಯಾಕ್ ತೋರುತ್ತೆ? ಇದು 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 ಬೆಳೆ ಅಥವಾ ಇದು ಅದೇ ನಾನು ನೋಡಿದ್ರ ನಮ್ಮ ಇದು ತೋರಿದ್ರೆ ಹೇಗಾಗುತ್ತೆ ಪರವಾಗಿಲ್ಲ, ನಮ್ಮನ್ನೇ ಕೊಂಡ್ರೆ ಕೊಟ್ಟೆ ಇದು ಹೀಗೆ ಪರವಾಗಿಲ್ಲ ಅಂತಾನೆ. ಅಲ್ಲೇ ಎರಡು ಹೊರಕೊಳ್ಳೋದು, ಎರಡು ರೀತಿ ಹೊರಡ್ತಾ ಇರುತ್ತೆ ಮನಸ್ಸು. ಒಂದು ಬರೀ ತೋರುತ್ತೆ ಅನ್ನುವಾಗ ಬರೀ ಇದು 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 ತೋರ್ತಾ ಇರುತ್ತೆ. ತೋರುತ್ತೆ ಅನ್ನೋ ಅಭಿಮಾನ ಇರಲ್ಲ. ಆದ್ರೆ ಅದು ವಿಷಯ ಗಮನ ಕೊಟ್ಬಿಟ್ಲೇನೆ, ಅದು ಅಭಿಮಾನ ಪಟ್ಬಿಟ್ಬಿಡ್ಲೇನೆ ಚೆನ್ನಾಗಿದೆ ಚೆನ್ನಾಗಿಲ್ಲ, ಅನುಕೂಲ ಅನುಕೂಲ, ನಂದು ನಂದಲ್ಲ, ಇದು ಶೋಭನ ಎಲ್ಲ ಬುದ್ಧಿ ಬರುತ್ತೆ. ಅದನ್ನ ಹೇಳ್ತಾರೆ ಜ್ಞಾತು ಕೇವಲಂ ಇದಂ ಜ್ಞಾನ. ಕೇವಲ ಅರ್ಥ ಕಟ್ಕೊಳ್ಳಿ, ಬರ್ಕೋಬೇಡಿ. ಬರೀ ಇದು ಇದು ಅಷ್ಟೇ. ಅದಕ್ಕೆ ಅಹಂಕಾರ ಗೊತ್ತಾಗಲು ಅಷ್ಟೇ. ಅಹಂಕಾರ ಇದು ಅಹಂಕಾರ, ಇದು ಬುದ್ಧಿ, ಇದು ಮನಸ್ಸು, ಇದು ದೇಹ, ಇದು ಇಂದ್ರಿಯ, ಇದು ಪ್ರಪಂಚ ಅದಷ್ಟೇ. ಆದ್ರೆ ಅಹಮಹಾನ್ ಅಹಂಕಾರಸ್ಯ ಮಮ ಜ್ಞಾನ, ಮಮ ಜ್ಞಾನ ಉಪಲಕ್ಷಣ. ಮಮ ಜ್ಞಾನ, ಆತ್ಮೀಯ ಜ್ಞಾನ, ಅನುಕೂಲ ಜ್ಞಾನ, ಎಲ್ಲಾ ಜ್ಞಾನವು ಶೋಭನಾಶೋಭನ ಜ್ಞಾನ ಎಲ್ಲವೂ ಅಹಮಹ ಭವೇ, ಅಹಂಕಾರ ಕಾಲ. ಅಹಮಹ ಅನ್ನೋ ಶಕ್ತಿಯ ಕುಶಲ. ಅಹಮಹಮೋಹಮಹ ಅಹಂಕಾರಕ್ಕೆ ಮಮ ಜ್ಞಾನವಾಗತ್ತೆ. ಅಂದ್ರೆ ಮಮ ಜ್ಞಾನ ಶುರು ಆಗುತ್ತೆ ಅಂತ. ಮಮ ಜ್ಞಾನ ಎಲ್ಲೂ ಆಗ್ಬಿಡುತ್ತೆ. ಯಾಕೆ ಅವನಿಗೆ ಇದು ತೋರುತ್ತೆ, ಇವ್ರು ಯಾಕೆ ನಂದು ತೋರುತ್ತೆ? ಅದಕ್ಕೆ ಕಾಲ ಅದಕ್ಕೆ ಅಜ್ಞಾನೋಪಾಧಿನ ಅಂದ್ರು. ಎಲ್ಲಿವರೆಗೆ ನಿಮಗೆ ಸಾಕ್ಷಿ ಸ್ವರೂಪದ ಅರಿವಿರೋದಿಲ್ವೋ ಅಲ್ಲಿವರೆಗೆ ಅಜ್ಞಾನ ಇರುತ್ತೆ. ಆ ಅಜ್ಞಾನ ಉಪಾಧಿನ ನಿಮಿತ್ತ ಅಂತ ಅಷ್ಟೇ ಅರ್ಥ ಇದೆ. ಉಪಾಧಿ ಅಂದ್ರೆ ಈ ಆಹಾರ ಉಪಾಧಿ ಅಲ್ಲ, ತೋರಿಕೊಳ್ಳುವ ಜಾಗ ಅಲ್ಲ. ಆ ಅಜ್ಞಾನವನ್ನ ಒಪ್ಕೊಂಡು ಇಟ್ಕೊಂಡು ಅಂತ. ಸಾಕ್ಷಿಯ ಬಗ್ಗೆ ನಿಮಗೆ ಅರಿವಾದ ಅರಿವಿಲ್ಲ, ಅರಿವಿಲ್ಲ ಅನ್ನೋದು ಇಟ್ಕೊಂಡು ಇದು 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 ತೋರ್ತಾ ಇರುತ್ತೆ. ಹೀಗಾಗಿ ಸಾಕ್ಷಿ ಸ್ವರೂಪದ ಅರಿವಿದ್ರೆ ನಿಮ್ಗೆ ನಾನು ಇದು ಯಾವುದೂ ಇರಲ್ಲ, ಎಲ್ಲ ಬಾಧ್ಯ ಬರುತ್ತೆ. ಏಕಮೇವ ಅದ್ವಿತೀಯ ಅಂತ ಬರುತ್ತೆ. ಅದು ಅಜ್ಞಾನ ಎಲ್ಲಿವರೆಗೆ ಸಾಕ್ಷಿ ಸ್ವರೂಪದ ನಿಜ ರೂಪದ ಪರಿಚಯ ಇರೋಲ್ವೋ, ಪೂರ್ಣ ರೂಪದ ಪರಿಚಯ ಇರೋಲ್ವೋ, ಏನೋ ಒಂದು ಇದೆ, ಈಗ ಅಲ್ಲೇ ಹೋಗುವ ಒಂದು ಅನುಭವ ಇದೆ. ಆ ಅನುಭವದ ಬಗ್ಗೆ ಕ್ಲಿಯರ್ ಆದಂತ ಒಂದು ನಿರ್ಣಯ ಇಲ್ಲ, ನಿಮಗೆ ಸ್ಪಷ್ಟವಾದ ನಿರ್ಣಯ ಇಲ್ಲ. ಈ ನಿರ್ಣಯ ಮಾಡ್ಕೊಂಡ್ರೆ ಸಾಕ್ಷಿ ಆಗದೆ ಇರೋಕ್ಕಾಗಲ್ಲ, ಸಾಕ್ಷಿತ್ವ ಬಿಡೋಕ್ಕಾಗಲ್ಲ ಯಾರಿಗೂ. ನೀನ್ ಕಂಡ್ಕೊಳ್ಳದೆ ಹೋದ್ರು, ನೀನ್ ತಿಳ್ಕೊಳ್ಳದೆ ಹೋದ್ರು, ನೀನ್ ಸಾಕ್ಷಿ ಆಗದೆ ಬ್ರಹ್ಮವಾಗದೆ ಇರೋಕ್ಕಾಗಲ್ಲ. ಎಲ್ಲವೂ ಗೊತ್ತಾಗ್ತಾ ಇದೆ ಅಂದ್ರೆ ಅರ್ಥ ಸಾಕ್ಷಿ ಗೊತ್ತಾಗ್ತಾ ಇದೆ ಅರ್ಥ. ಸಾಕ್ಷಿ ಆದ್ರೆ ನಿನ್ಗೆ ಏನ್ ಅರ್ಥ? ನಂಗೆ ಹೆಚ್ಚಾಗಿ ಗೊತ್ತಾಗ್ತಾ ಇದೆ ಅನ್ನುವಂತಹ ಒಂದು ಅನುಭವವನ್ನ ನೀನು ವಿಶ್ಲೇಷಣೆ ಮಾಡಿದ್ರೆ, ಅದನ್ನ ಮಾಡಿದ್ರೆ ಆ ಹೆಚ್ಚಾಗಿ ಗೊತ್ತಾಗ್ತಾ ಇರೋದು ಅನುಭವ ಸಾಕ್ಷಿಗೆ ಆಗ್ತಾ ಇತ್ತು. ನಾನು ಗೊತ್ತಾಗತ್ತೆ, ಅರ್ಥ ಆಗತ್ತೆ ಅಂತ ಅಂದ್ಕೊಂಡ್ರೆ ಅದು ಸಾಕ್ಷಿಗೆ ಆಗೋದು. ಈ ಅವಸ್ಥೆಗಳ ಜ್ಞಾನ, ಉಂಡೆಯಾದ ಜ್ಞಾನ, ಬರೀ ಇದು ಇದು ಅನ್ನೋ ಜ್ಞಾನ ಎಲ್ಲ ಸಾಕ್ಷಿಗೆ ಆಗ್ತಾ ಇರೋದು. ಇದು ವಿವೇಕ ಮಾಡ್ತಾ ಇದ್ದಾರೆ, ಅಹಂಕಾರದ್ದಲ್ಲ. ಆದ್ರೆ ವಿಕ್ರಿಯಾತಃ ಅಹಂಕಾರದ ವಿಕಾರವಿದೆ. ಅಹಂಕಾರವು ಅರಿಯುವಾಗ ವಿಕಾರ ಪಟ್ಟು ಬೆಳೆಯುತ್ತೆ, ಸುಮ್ಮನೆ ಬೆಳೆದಲ್ಲ. ಅಹಮ್ಮಂದ ಅಂತಃಕರಣದಲ್ಲಿ ನಾನು ವೃತ್ತಿ ಇರುತ್ತಲ್ಲ, ಆ ವೃತ್ತಿಯಲ್ಲಿ ಅಭಿಮಾನ ಇರುತ್ತಲ್ಲ, ಅದಕ್ಕೆ ಆಯಾಸವಾಗತ್ತೆ, ಅದಕ್ಕೆ ಸಂತೋಷವಾಗತ್ತೆ, ಅದಕ್ಕೆ ದುಃಖವಾಗತ್ತೆ, ಅದಕ್ಕೆ ಭಯವಾಗತ್ತೆ, ಅದಕ್ಕೆ ಎಲ್ಲ ರಾಗದ್ವೇಷವೆಲ್ಲ ಬರುತ್ತೆ. ನಾನು ಅನ್ನೋದಕ್ಕೆ ಎಲ್ಲವೂ ಬರುತ್ತೆ.
ನಾನು ನಾನು ಅನ್ನುವ ಒಂದು ಫೀಲಿಂಗ್ ಇದೆಯಲ್ಲ, ಅದು ಎಲ್ಲಾ ವಿಕಾರಕ್ಕೂ ಪಕ್ಕ ಆಗಿದೆ. ಅದು ವಿಕಾರವಿದೆ. ವಿಕಾರವಿರೋದ್ರಿಂದ ಅಲ್ಲಿ ಅಹಮಹ ಮಮ ಅನುಚೂರ ಆಗುತ್ತೆ. ನಂದು ಅಂತ ನಂದು ಅಂತ ಆದಾಗ ಅವನಿಗೆ ಒಂದು ಏನೋ ಒಂದು ಯಾಕೆ ನಂದು ಅಂತ ಕೇಳಿದ್ರೆ ಅದು ವಿವೇಕ ಇಲ್ಲ. ಯಾಕೆ ನಿಂದು, ಯಾರು ಹೇಳಿದ್ರು ನಿಂದು, ಈ ಮನೆ ನಿಂದು ಏನಪ್ಪಾ, ಈ ತಾಲೂಕು ಆಫೀಸಲ್ಲಿ ಹೆಸರು ಬಿಟ್ಬಿಟ್ಟು ನಿಂದ ಬಿಡತ್ತಾ, ಅಥವಾ 10 ಜನ ಒಪ್ಕೊಂಡ್ಬಿಟ್ಟು ನಿಂದ ಬಿಡತ್ತಾ. ಪಂಚಭೂತ ಯಾವ್ದಿಲ್ಲಪ್ಪ, ಪಂಚಭೂತ ನಿಂದಲ್ಲ, ಆಕಾಶ ನಿಂದಲ್ಲ, ಇದು ನಂದು ಅಂತೀಯಲ್ಲ, ಆಕಾಶ ಅಂತ ನಂದು ಅಂತಿರಲ್ವಾ, ಆಕಾಶ ನಿಂದಾಗತ್ತೆ, ಕೊಡ್ಕೊಂಡ್ಬಿಟ್ರೆ ನಿಂದಾಗ್ಬಿಡುತ್ತೆ ಆಕಾಶ, ಕೊಟ್ಟರೆ ಬರುತ್ತೆ ಆಕಾಶ. ಆದ್ರೆ ಅಹಂಕಾರ ವಿವೇಕ ಇದೆ. ಅಹಂಕಾರ ಏನ್ ಮಾಡುತ್ತೆ, ನಾನು ಕೊಟ್ಕೊಂಡಿದ್ದೀನಿ, ನನ್ಗೇನು ಬಿಟ್ಟು 6 ರೂಪಾಯಿ ಕೊಟ್ಟು ಒಂದು ಮುಸ್ಲಿಮ್ದಾಗಿತ್ತು, ಪಕ್ಕದ ಬಂದು ಇವನು ಕಷ್ಟ ಆಗತ್ತೆ ಅಂತ ನಾನು ದುಡ್ಡು ತಗೊಂಡ್ಬಿಟ್ಟು ಹಂಗೆ ಮಾಡ್ಕೊಂಡು ಹೋಗ್ತೀನಿ. ನಿಮ್ದು ಏನಾಯ್ತು, ಹೇಗೆ ನಿಂದಾಯ್ತು, ಯಾಕೆ ನಿಂದಾಯ್ತು, ಅಲ್ಲಿ ಅದನ್ನು ಚೀಟಿ ಬರ್ಕೊಡ್ತಾರೆ. ನಿನ್ನ ಹೆಸರು ಹಾಕೊಂಡು ನಿನ್ನ ಹೆಸರು ಬರ್ಕೊಡ್ತಾರೆ, ಅವ್ರು ಒಪ್ಕೊಳ್ತಾರೆ. ಅವ್ರು ಅಷ್ಟೇ ನಿಂದು. ನಿಜವಾಗಿ ಆ ಆಕಾಶಕ್ಕೆ, ಆ ಭೂಮಿ ಗೊತ್ತಾಯ್ತು ನಿಂದು ಅಂತ. ಅಲ್ಲಿರುವ ನೀರಿಗೆ, ಅಲ್ಲಿರುವ ಭೂಮಿಗೆ, ಅಲ್ಲಿರುವ ಆಕಾಶಕ್ಕೆ ಇದು ಇನ್ನೊಂದು ಗೊತ್ತಿದೆ, ಅದರಿಂದ ಆಗುತ್ತಲ್ಲ. ನಿಜವಾಗ ದೇಹವೇ ನಿಂದಲ್ಲ, ದೇಹದಿಂದ ಯಾಕಾಗತ್ತೆ ಹೇಳ, ಹೇಗೆ ನಿಂದ ಹೇಳ, ಅಷ್ಟ ಪಂಚಭೂತದಿಂದ ಉಂಟಾದ ದೇಹ ನಂದು ನಂದು ಅಂದ್ಕೊಂಡಿದೆಯಲ್ಲ, ನಿಂದು ಅಂತ ಹೇಳಿದ್ರೆ ವಿಚಾರವಿಲ್ಲದೆ ವಿವೇಕವಿಲ್ಲದೆ ಬ್ಲೈಂಡ್ ಆಗಿ ಕಲ್ತ್ಕೊಂಡ್ರು ಅಷ್ಟೇ ಹೊರತು, ಉಪಕಾರ ಮಾಡುವುದು ನಂದು ಅಂತ ಅನ್ನೋದಾದ್ರೆ ನೀನು ಹೆಂಡತಿಗೂ ಉಪಕಾರ ಮಾಡುತ್ತೆ ದೇಹ, ತಂದೆಗೂ ಮಾಡುತ್ತೆ, ಅಣ್ಣಂದಿಗೂ ಮಾಡುತ್ತೆ, ಮಕ್ಕಳಿಗೂ ಮಾಡುತ್ತೆ. ಅವ್ರು ಯಾಕಲ್ಲ ದೇಹ ಅಲ್ವಾ? ಹಾಗೆ ಇನ್ನೂ ಹೇಳಿದ್ರೆ ನಾಯಿ ನದಿ ಕಾಡಿಗೆ ಹೋಗಿ ಹಾಕೊಂಡ್ಬಿಟ್ರೆ ನಾಯಿ ನದಿ ತಿಂದು ಹಾಕ್ಬಿಡದೆ, ಅಷ್ಟಾದ ಆಹಾರ ಸಿಕ್ತು, ನಂದು ಅಂತ ತಿನ್ನೋದು ನನ್ ಸಿಕ್ತು ಅಂತ ಆ ಚಿರತೆದೋ ಹುರಿದೋ ತೊಳೆದೋ ಯಾರು ದೇಹ ಏನು ಇಲ್ಲ. ಸುಮ್ಮನೆ ವಿವೇಕವಿಲ್ಲದೆ ವಿಚಾರವಿಲ್ಲದೆ ಬ್ಲೈಂಡ್ ಆಗಿ ಅಂದ್ಕೊಂಡ್ಬಿಟ್ಟಿದೆ ನಾನು ನಂದು ಅಂತ. ಅದನ್ನ ಅರ್ಥ ಮಾಡ್ಕೊಂಡಿದೆ ಸಾಕ್ಷಿ. ಸಾಕ್ಷಿ ಸರ್ವಜ್ಞ ಇರ್ತಾನೆ. ಅದನ್ನ ಸಾಕ್ಷಿ ಏನ್ ಮಾಡುತ್ತೆ, ಪ್ರತಿಯೊಂದನ್ನು ಇದು 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 ಅಷ್ಟೇ ಬೆಳೀತಾ ಹೋಗುತ್ತೆ ಅಂತ. ಅದು ಬೆಳಗೋದು ಕ್ರಿಯೆ ಅಲ್ಲ, ಬೆಳಗಿಸಿಕೊಂಡ ವಸ್ತು ಕಡೆಯಿಂದ ಅದು ಬೆಳೀತಾ ಇದೆ ಅನಿಸ್ಕೊಂಡಿದೆ. ಅದ್ರ ಕಡೆ ಬೆಳೆದು ಸೂರ್ಯ ಬೆಳೀತಾ ಇದೆ ಅಲ್ಲ, ನಮ್ಮ ಕಡೆ ಸೂರ್ಯ ಬೆಳಗ್ತಾ ಇದ್ದಾನೆ ಅಂತ. ಹಾಗಾಗಿ ಇದಕ್ಕೆ ಬೆಳಗೋದು ಅನ್ನೋದು ಒಂದು ಒಪ್ಕೊಂಡ್ರೆ ಆಗ ಬೆಳಗಿದ್ಕೊಂಡ ಅವಸ್ಥೆ ಅಥವಾ ಪದಾರ್ಥ ಬೆಳಗು ಆತ್ಮ ಎರಡು ಬರಬೇಕಾದ್ರೆ, ಎರಡು ಬರೋದಿಲ್ಲೇ, ದ್ವೈತ ಬರೋದಿಲ್ಲೇ ಅಜ್ಞಾನದಲ್ಲಿ. ಅಜ್ಞಾನದ ಅಡ್ಡ ಅಜ್ಞಾನೋಪಾಸನ ಅಂದ್ರು. ಅಜ್ಞಾನೋಪಾಸನ ಇತ್ತು ಅಜ್ಞಾನ ವಿಮುಕ್ತೇನ ಅಂತ ಅಷ್ಟೇ. ಅಜ್ಞಾನವೆಂಬ ಒಂದು ದೋಷ ನಿಮಗೆ ಅಂದ್ರೆ ವಿಚಾರ ಮಾಡಿದ್ರೆ ವಿವೇಕವಿದೆ, ತಾನ್ಯಾರು ಪರಿಚಯ ಇಳಿಯರುದು ಅನ್ನೋದ್ರಿಂದ ಅವನಿಗೆ ಇದು 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 ತೋರ್ತಾ ಇದೆ. ನಾವಾಗ ಇದು ತೋರ್ಬೇಕಾದ್ರೆ ದ್ವೈತದಲ್ಲೇ ತೋರುವ, ಅದ್ವೈತದಲ್ಲಿ ಇದು ಇಲ್ಲ. ದ್ವೈತ ಬರ್ಬೇಕಾದ್ರೆ ಇರ್ಲೇಬೇಕು, ಅಜ್ಞಾನ ಇರಲೇಬೇಕು. ಅದನ್ನೇ ವಿದ್ಯೋಪಾಸನ ಅಂತ ಇದ್ದಾರೆ. ಈಗ ಅವಿದ್ಯಾ ನಿಮಿತ್ತೇನ ಅಂತ ಅಷ್ಟೇ ಅರ್ಥ. ಇದು ತೋರುತ್ತೆ. ವಿಕ್ರಿಯಾತಃ ಇದರಲ್ಲಿ ಇದಕ್ಕೆ ಯಾಕೆ ಮಮ ಅಂತ ತೋರಿದ್ರೆ ವಿಕಾರವಾಗತ್ತೆ. ಅವನಿಗೆ ತಮ್ಮವ್ರು ಬಂದು ಹಿಂಗೆ ಸಂತೋಷ ಆಗತ್ತ, ನಾನು ಬೇಡದೇವರು ಬಂದು ಅಷ್ಟೇ ಖುಷಿ ಆಗುತ್ತೆ, ತಲೆನೇ ಇರ್ತಾರೆ ಗೊತ್ತಾ. ಬೇಡದೇವರು ನಿಂಗಾದ್ರೆ ಅಂತ ಅನುಭವ ಇದೆಯಲ್ಲ ಗೊತ್ತಿಲ್ಲ. ಕೆಲವು ಜನಕ್ಕೆ ತುಂಬಾ ಅವರಿಂದ ಅಪಕಾರ ಆಗಿ ತೊಂದರೆ ಮಾಡಿ ತುಂಬಾ ದ್ವೇಷ ಮಾಡ್ತಾ ಇದ್ರೆ ಆ ವ್ಯಕ್ತಿ ಎದುರು ಬಂದ್ರೆ ತಲೆನೇ ಎತ್ತಲ್ಲ, ಮಾತೇ ಆಡ್ಸಲ್ಲ, ಆ ಕಡೆ ನೋಡೋದೇ ಇಲ್ಲ. ಹಾಗೆ ಬೇಕಾದವ್ರು ಬಂದ್ಬಿಟ್ಟು ಮುಂದ್ಕೊಂಡು ಬಂದ್ರೆ ಹರಡ್ಕೊಂಡ್ಬಿಡತ್ತೆ, ಖುಷಿ ಆಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಎಕ್ಸೈಟ್ ಆಗಿ ಇಚ್ಕೊಂಡ್ಬಿಡ್ತಾರೆ. ಅದಕ್ಕೂ ಅದು ವಿಕಾರವೇ. ಇನ್ನು ಹಾಗೆ ಹಾವು ಬಂದು ಅಯ್ಯೋ ಹಾವು ಬಂದು ಹೆದರ್ಕೋತಾರೆ. ಇನ್ನೇನೋ ಇದಕ್ಕೆ ಇದು ಅಲ್ಲೇ ಯಾಕೋ ಅಪಾರ್ಟ್ಮೆಂಟ್ ಬಂದಿದ್ರೆ ಅಯ್ಯೋ ನಾಶಿ ಆಗುತ್ತೆ, ಅಯ್ಯೋ ಆಗಿತ್ತು, ಮಲವೇ ಬಂದಿತ್ತು, ತುಂಬಾ ನಾಶಿ ಆಗುತ್ತೆ, ಕೋಪ ಬರುತ್ತೆ, ಉದ್ವೇಗ ಆಗುತ್ತೆ, ಎಲ್ಲ ವಿಚಾರವಾಗುತ್ತೆ. ನಾನು ಯಾಕೆ ಹೇಳೋ ವಿಕ್ರಿಯಾತಃ ನಾನು ಅನ್ನೋದು ವಿಕಾರವಿದೆ. ವಿಕಾರವಿದೆ ವಿಕಾರ ಬರೋದು ಒಂದು ಹೇಳಿದ್ರೆ ಅಜ್ಞಾನವೇ. ವಿಜ್ಞಾನಗಳಲ್ಲಿ ವಿಕಾರ ಬರಲ್ಲ. ಶನಿ ಪ್ರದೋಷ
ಇವತ್ತು ಅಭಿಷೇಕ ಮಾಡಿದ್ದಾರೆ. ವಿಕ್ರಿಯಾತಃ ಅನ್ನೋ ವಿಕ್ರಿಯೆ ಇರೋದ್ರಿಂದ ಅಹಂಕಾರಕ್ಕೆ ಮಮ ಅನ್ನೋ ಬುದ್ಧಿ ಬರುತ್ತೆ ಎಂದ್ರು. ಅದು ಮಮ ಅನ್ನೋ ಉಪಲಕ್ಷಣ ಎಲ್ಲರಿಗೂ ಬರುತ್ತೆ. ಈಗ ಹೇಳ್ತಾರೆ ಏಕಸ್ಯೈವ ಜ್ಞಾತೋ, ಏಕಸ್ಯೈವ ಜ್ಞಾತೋ ಒಂದೊಂದು ಶ್ಲೋಕವು ಅವ ಸುವರ್ಣಾಕ್ಷರ ಬರೆದಿರು ಅಂತ ಕೇಳ್ತಾರೆ. ಎಂತ ವಿಚಾರ ತಿಳಿಸ್ಕೊಡ್ತಾರೆ ಅಂದ್ರೆ ತುಂಬಾ ಡೆಪ್ತ್ ಆದ ಆಳವಾದ ಸೂಕ್ಷ್ಮವಾದ ವಿಚಾರವನ್ನ ತೆಗಿತಾ ಹೋಗ್ತಾರೆ. ಇಷ್ಟೆಲ್ಲ ವಿಚಾರ ಮಾಡಿಯೇ ಇರಲ್ಲ. ಏನೋ ಗೋಬರ ತಿಂದಿದ್ದೀವಿ, ಇಷ್ಟು ಆಳ ಗೊತ್ತಿರುತ್ತಾ? ಹೆಂಗ್ ನೋಡಿರ್ತಾರೆ ನೋಡಿ ವಿಚಾರ ಮಾಡುವಾಗ. ಏಕಸ್ಯೈವ ಜ್ಞಾತೋ ಅಂತರ್ಬಾಹ್ಯ ನಿಮಿತ್ತ ಭೇದಾತ್ ಅಂತರ್ಬಾಹ್ಯ ನಿಮಿತ್ತ ಭೇದಾತ್ ಅಭಿನ್ನೇಪಿ ವಿಷಯೇ ಭಿನ್ನೇಪಿ ವಿಷಯೇ ಇದಂ ಮಮ ಇತಿ ಇದಂ ಮಮ ಇತಿ ಜ್ಞಾನದ್ವೈರೂಪ್ಯಂ ಜಾಯತೆ ಇತ್ಯುಕ್ತಂ. ದ್ವೈರೂಪ್ಯಂ ಜಾಯತೆ ಇತ್ಯುಕ್ತಂ. ಇವಾಗ ಈ ಅಹಂಕಾರ ಇದೆಯಲ್ಲ, ಇವ್ರಿಗೆ ಜಾತಿಯಿಂದ ಬೇರೆ ಅಲ್ಲ. ಈ ಅಲೆಂದರೆ ಗುಳ್ಳೆಗಿಂದ ಬೇರೆ ಅಲ್ವಾ? ಈ ಅಹಮ್ಮಾನ ಕಂಚುಕೊಂಡು ಧಾರಣೆ ಮಾಡ್ಕೊಂಡು ಕಂಚುಕೊಂಡು ಹಂಗೆ ಅಹಂಕಾರವನ್ನು ಹಂಗೆ ಹಾಕೊಂಡವನು ಜ್ಞಾತರುವೆ. ಅದು ಇಲ್ಲಿ ಬಂದಾಗ ಮಾತ್ರ ಅವನಿಗೆ ಅಹಂಕಾರವಲ್ಲ ಅದರಿಂದ ಒಬ್ಬನೇ ಜ್ಞಾತವಿಗೆ ಅಂದ್ರೆ ಒಂದೇ ಆತ್ಮನಿಗೆ ಅನುಭವ ಸ್ವರೂಪನಾದ ಚೈತನ್ಯನಾದ ಆತ್ಮನಿಗೆ ಅಂತರ್ಭೇದ ಒಳಗಿದಾನೆ ಅನ್ನುವ ಭೇದದಿಂದ ಬರೀ ಬೆಳಗ್ತಾನೆ ಅಂತ. ಬಾಹ್ಯತ್ವ ಪಡ್ಕೊಂಡ್ಬಿಟ್ಟ, ಅಹಂಕಾರ ಅಂತಃಕರಣ ಪಡ್ಕೊಂಡ್ಬಿಟ್ಟ ಅಂತಂದ್ರೆ ಆ ನಿಮಿತ್ತ ಭೇದದಿಂದ ಅವನಿಗೆ ಮಮ ಅಂತ ಆಗತ್ತೆ. ಹಾಗಾಗಿ ಅಭಿನ್ನೇಪಿ ವಿಷಯ ಒಂದೇ. ಯಾವಾಗ ಈ ಪುಸ್ತಕ ತೋರುತ್ತೆ ಅನ್ನೋದು ಸಾಕ್ಷಿಗೂ ತೋರುತ್ತೆ, ನಾನು ಅನ್ನೋದಕ್ಕೂ ತೋರುತ್ತೆ. ಸಾಕ್ಷಿ ನೋಡುವಾಗ ಬರೀ ಇದು ನೋಡುತ್ತೆ, ನಾನು ನೋಡುವಾಗ ನಂದು ನೋಡುತ್ತೆ. ಅಲ್ಲೇ ನೋಡುವ ಇವಾಗ ಒಂದು ಬಂಗಾರದ ಒಂದು ಏನೋ ಒಂದು ಸಿಕ್ಕತ್ತೋ ಏನೋ ಒಂದು ಆಭರಣ ಕೊಟ್ಟಿರ್ತಾರೆ. ಆಭರಣ ಕೊಟ್ಟಾಗ ನೋಡೋ ಕೊಟ್ರೋ ನಿಮ್ಗೆ ಕೊಟ್ರೋ ನೋಡು. ನೋಡೋ ಕೊಟ್ರೆ ನೀನ್ ಇದು ನೋಡ್ತಾ ಇರ್ತೀಯ, ನಿನಗೆ ಕೊಟ್ರೆ ನಿನ್ ಖುಷಿ ಆಗ್ಬಿಡುತ್ತೆ. ಒಂದೇ ಪದ ಏನೋ ಸ್ವಾಮಿ ನಿಮ್ಗೆ ನಿಂದು ನನಗ ಅನ್ಕೊಂಡ್ರೆ ನನ್ಗೆ ಖುಷಿ ಆಗ್ಬಿಡುತ್ತೆ. ನೋಡೋಕ್ ಕೊಟ್ರೆ ನೋಡ್ತಾನೆ ಚೆನ್ನಾಗಿದೆ, ಹಾಗೆ ಚೆನ್ನಾಗಿದೆ ಅನ್ನುವಾಗ ನಮ್ಮ ಅಹಂಕಾರ ಬಂತು. ಗೊತ್ತಾಗ್ತಾ ಇರುವಾಗ ಜಾಸ್ತಿ ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ ಅಷ್ಟನ್ನೇ ನೀವು ಅಬ್ಸರ್ವ್ ಮಾಡಿದ್ರೆ ಅದು ಚೈತನ್ಯಕ್ಕೆ ಅಬ್ಸರ್ವ್ ಆಗ್ತಾ ಇರುತ್ತೆ. ಅಲ್ಲೇ ನೀವು ಚೆನ್ನಾಗಿದೆ ಬೆರಿಕೆ ಮಾಡ್ತಾ ಇದ್ರೆ ಅಲ್ಲಿ ಅಹಂಕಾರ ಬೆರ್ತಾ ಇರುತ್ತೆ. ಆ ಅಹಂಕಾರ ಬೆರೆತಂದು ಚೆನ್ನಾಗಿದೆ ನೋಡುವಾಗ ಅದೇನು ಸ್ವಾಮಿ ಅದು ನಿಮ್ಗೆ ಅಂತ ಅಂದ್ಬಿಟ್ರೆ ಕಾಣ್ತಾ ಇದ್ರು ಕುತ್ಕೊಳ್ಳಿ ಪರವಾಗಿಲ್ಲ ಅಂದ್ಬಿಟ್ರೆ ಖುಷಿ ಆಗ್ಬಿಡುತ್ತೆ ಅವನಿಗೆ. ಆ ಖುಷಿ ಆಗೋದು ಯಾವ್ದಕ್ಕೆ? ಅಹಂಕಾರ ಖುಷಿ ಆಗುತ್ತೆ. ಆಗ ಖುಷಿಯಾಗಿದ್ದು ಗೊತ್ತಾಗತ್ತೆ ಇದು ಖುಷಿ, ಇದು ಬಂಗಾರ, ಇದು ಹೊಳಪಿದೆ ಅಂತ. ಇದು ಹೊಳಪು, ಇದು ಬಂಗಾರ, ಇದು ಖುಷಿ ಅನ್ನೋದು ಎಷ್ಟು ಚೈತನ್ಯಕ್ಕೆ ಅಬ್ಜೆಕ್ಟ್ ಆಗ್ತಾ ಇದೆ ಎಲ್ಲ ಇದು ತೋರ್ತಾ ಇರುತ್ತೆ. ಅಲ್ಲಿಗೆ ಈ ಅಹಂಕಾರ ಇವು ಇಷ್ಟು ಚೆನ್ನಾಗಿದೆ, ಇವು ಅಷ್ಟು ಕುಲ ಇದೆ, ಇವು ನನ್ ಕೊಟ್ಬಿಟ್ರು, ನಂದಾಗ್ಬಿಡ್ತು, 50 ಗ್ರಾಮ್ ಅಂತೆ, 5 25 2 ಲಕ್ಷ ರೂಪಾಯಿ ತಕ್ಕ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟ, ದುಡ್ಡು ಹಾಕ್ಬಿಟ್ಟ. 5 20 2 ಲಕ್ಷ ರೂಪಾಯಿ ದುಡ್ಡು ಬಂತಂಗೆ. ಅಬ್ಬಾ ಎಂತ ಕಳ್ಳ ನೋಡ್ರಿ ಇವನು, ನಿನ್ ದೂರ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಬಿಡ್ತಾನೆ. ದಾನ ಕೊಡ್ತಾರಲ್ಲ ಇದರಲ್ಲೇ ಬೇರೆ ನೋಡ್ಬೇಕು ನೀವು, ಆ ವೈದಿಕರು ಮೆಲ್ಲಿಗೆ ಮುಚ್ಚಿಕೊಂಡು ನೋಡ್ತಾರೆ ಏನ್ ಕೊಟ್ರು ಅಂತ. ಹೀಗೆ ಕವರ್ ಪಕ್ಕ ಮಾಡ್ಕೊಂಡು ನೋಡ್ತಾರೆ. ಅದು ನೋಟಿಗೆ ಬಿಟ್ಟಿದೆ ಕವರ್ ಅಳ ಮಾಡ್ಬಿಟ್ಟು 500 ರೂಪಾಯಿ 100 ರೂಪಾಯಿ 50 ರೂಪಾಯಿ ನೋಡ್ಕೊಳ್ತಾರೆ. ಆ 500 ರೂಪಾಯಿ ಹೇಳ್ಕೊಡ್ರೆ ಆ ಖುಷಿಯೇ ಬೇರೆ, 50 ರೂಪಾಯಿ ಹೇಳ್ಕೊಡೋದ್ರೆ ಅಂತ ಸುಮ್ಮನೆ ಇಟ್ಬಿಡ್ತಾರೆ. ಏನು ಹೇಳಕ್ಕಾಗಲ್ಲ. ಇರುತ್ತೆ ಮನಸ್ಸಿನ ವಿಕಾರಗಳು ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೇಕು. ಆ ಅಹಂಕಾರ ಯಾವ ರೀತಿ ಅದು ವಿಕಾರಗೊಳ್ಳತ್ತೆ, ಆ ಎಲ್ಲಾ ವಿಕಾರವು ಯಾವ ರೀತಿ ಚೈತನ್ಯಕ್ಕೆ ಅಬ್ಜೆಕ್ಟ್ ಆಗ್ತಾ ಇದೆ. ಚೈತನ್ಯಕ್ಕೆ ಅಬ್ಜೆಕ್ಟ್ ಆಗುವಾಗ ಹೇಗೆ ಅಬ್ಜೆಕ್ಟ್ ಆಗುತ್ತೆ? ಇದು ಅಷ್ಟೇ ಅಬ್ಜೆಕ್ಟ್ ಆಗ್ತದೆ. ಅಹಂಕಾರ ವಿಕಾರ ಪಡ್ಕೊಂಡಾಗ ಅಯ್ಯೋ ಖುಷಿ ಆಗತ್ತೆ, ತುಂಬಾ ಖುಷಿ ಆಗ್ಬಿಟ್ಟು ಊಟ ಕೊಟ್ಟು ಊಟ ಬೇಡ ಹೊಟ್ಟೆ ತುಂಬ್ತದೆ, ಖುಷಿ ಸಂತೋಷಕ್ಕೆ ಹೊಟ್ಟೆ ತುಂಬಿಬಿಡ್ತಾನೆ. ಖುಷಿ ಆಗ್ಬಿಟ್ಟು ಸಂತೋಷ ಆಗ್ಬಿಟ್ಟು ಹೊಟ್ಟೆ ತುಂಬ ಹೋಗ್ಬಿಟ್ಟು ಊಟನೇ ಬೇಡ ಅಂದ್ಬಿಡ್ತಾನೆ. ಯಾರೋ ಅಹಂಕಾರ, ತಾನಲ್ಲ. ಈಗ ಹಾಗೆ ಬಾಹ್ಯ ಭೇದ ಬಾಹ್ಯ ನಿಮಿತ್ತ ಭೇದ ಅಂತರ್ನಿಮಿತ್ತ ಭೇದ. ಬಾಹ್ಯ ನಿಮಿತ್ತ ಭೇದದಿಂದ ಅಹಂಕಾರ ವಿಕಾರಗೊಳ್ಳುತ್ತೆ. ಅಂತರ್ಭೇದ ತಾನು ಒಳಗಿರೋ ಚೈತನ್ಯಕ್ಕೂ ವಿಷಯಕ್ಕೂ ಭೇದ ಇಲ್ಲ, ಬರೀ ಇದು ತೋರ್ತಾರೆ. ಅದು ವಿಷಯ ಒಂದೇ. ಮೊಬೈಲು ಅಥವಾ ಬಂಗಾರ ಅಥವಾ ದುಡ್ಡು ವಿಷಯ ಒಂದೇ ಆದರೂ
ಬಾಹ್ಯ ಬೇರೆ ಅಂತ ಬೇರೆ ಒಳಗಿನ ಚೈತನ್ಯ ತೋರುವಾಗ ದುಡ್ಡು ಇದು ಮೊಬೈಲ್ ತೋರುತ್ತೆ. ಅಹಂಕಾರದೊಳಗೆ ನಂದು ನಂದು ಬರುತ್ತೆ ಅಂತ ಹೇಳಿ ಅಲ್ಲಿ ಇದಂ ಜ್ಞಾನ ಮಮ ಜ್ಞಾನ ಅಂತ ಹೇಳಿ ದ್ವೈರೂಪ್ಯಂ ಜ್ಞಾನ ದ್ವೈರೂಪ್ಯಂ ಜ್ಞಾನದಲ್ಲೇ 2 ಪ್ರಕಾರವಿದೆ ಆ ಹುಟ್ಕೊಳ್ತೆ ಅನ್ನೋದನ್ನ ನಾನು ಇವಾಗ ಹೇಳಿದೆ ಎಂದು ಮತ್ತೆ ಹೇಳಿದ್ದನ್ನೇ ಪುನಃ ಕೊಡ್ತಾ ಇದ್ದಾರೆ. ಅತ್ರ ಉಪಕ್ರಿಯಮಾಣ ಅಪಕ್ರಿಯಮಾಣ ಸೇವ ಜ್ಞಾತುರ್ವಿಷಯೇ ಮಮ ಪ್ರತ್ಯಯೋ ಭವತಿ ವಿಪರ್ಯಯೇ ಚ ಇದಂ ಪ್ರತ್ಯಯ ಅನವಗಮ್ಯತೆ ಆಶ್ರವೇ ನಾನು ಅಂಗಿ ಹಾಕಬೇಕು ಅಂತರಿತುಕಂ ಪರಿಧಾಯ ಹಿಂಗಂತಲ್ಲ ನಾನು ನಿಜಗೊಂಡು ಇದಿಲ್ಲ ಅಲೆ ಅನ್ನೋದು ಒಂದು ನಿಜ ಸಮುದ್ರದಿಂದ ಬೇರೆ ಇಲ್ಲ, ನೊರೆ ಗುಳ್ಳೆ ನೀರಿಗಿಂತ ಬೇರೆ ಇಲ್ಲ. ಹಾಗೆ ನಾನು ನಾನು ತೋರ್ತಾ ಇದ್ದಾನಲ್ಲ ಚಿದಾಭಾಸಯುಕ್ತವಾದ ಅಂತಃಕರಣದ ನಾನು ತೋರ್ತಾ ಇದ್ದೆ. ಅಲ್ಲಿ ಜ್ಞಾತವಾದಾಗ ಅಲ್ಲಿ ನಾನು ಅರಿವನಾದಾಗ ಅಂತ ಅಲ್ಲಿ ಹತ್ರ ಅಸ್ಮಿನ್ ವಿಷಯ ಉಪಕ್ರಿಯಮಾಣ ಅಪಕ್ರಿಯಮಾಣಸ್ಯ ಜ್ಞಾತು ಇವಾಗ ಈ ಜ್ಞಾತರು ಯಾರು? ಅಹಂಕಾರ. ಉಪಕಾರವನ್ನು ಪಡಿತಿರುವ ಜ್ಞಾತರು, ಅಪಕಾರ ಪಡಿತಾ ಇರುವ ಜ್ಞಾತರು. ಒಂದೇ ಜ್ಞಾತನ ಪದವನ್ನ ಅಹಂಕಾರ ಬಳಸ್ತಾರೆ, ಅದು ದಾಕ್ಷಿ ಬಳಸ್ತಾರೆ. ನೀವು ನೋಡ್ಕೋಬೇಕು ಅದನ್ನ. ಇವ್ರು ಬಂದು ತುಂಬಾ ಉಪಕಾರ ಮಾಡೋದು ಬಹಳ ಸಂತೋಷವಾಯಿತು. ಒಂದು ಹಬ್ಬದಲ್ಲಿ ಎಲ್ಲ ಬಂದ್ರು, ಬಡಿಸಿದ್ರು, ಎಲೆ ಹಾಕಿದ್ರು, ಎಲ್ಲರಿಗೂ ಬಡಿಸಿದ್ರು, ಎಲ್ಲರಿಗೂ ಚಾಕಿ ಮಾಡಿದ್ರು. ಕೊನೆ ಅವರು ಊಟ ಮಾಡ್ಕೊಂಡು ಹೋದ್ರು. ತುಂಬಾ ಸಂತೋಷವಾಯ್ತು. ನಮಗೆ ಏನು ಕಷ್ಟ ಆಗಿಲ್ಲ. ಫಂಕ್ಷನ್ ಮಾಡಿದಾಗ ಎಲ್ಲರೂ ಬಂದು ಸಹಕಾರ ಕೊಟ್ಟು ಒಂದು ಫಂಕ್ಷನ್ ಸುಸೂತ ನಡೆದೋಯ್ತು ಅಂತಂದ್ರೆ ಆ ಯಜಮಾನಿಗೆ ಒಂದು ಖುಷಿ. ಉಪಕ್ರಿಯೆ ಮಾಡುತ್ತೆ. ಅಲ್ಲಿ ಯಾರಾದ್ರೂ ಬೇಜಾರು ಮಾಡ್ಕೊಂಡ್ರು, ಕೋಪ ಮಾಡ್ಕೊಂಡ್ರು, ನಂಗೆ ಇದಾಗಲಿಲ್ಲ, ಸರಿಯಾಗಿ ನೋಡ್ಕೊಂಡು ಮಾಡ್ಕೊಂಡ್ರು, ಅಪಕ್ರಿಯೆ ಮಾಡುತ್ತಾ ಬಂತು ಅಂದ್ರೆ ಅಲ್ಲಿ ಬೇಜಾರಾಗುತ್ತೆ. ಈ ಉಪಕ್ರಿಯಮಾಣತ್ವ ಉಪಕ್ರಿಯಮಾಣ ಅಪಕ್ರಿಯಮಾಣಸ್ಯ ಜ್ಞಾತೋ ಜ್ಞಾತರ ವಿಷಯ ಆ ಜ್ಞಾತ ಜೀವನ ವಿಷಯದಲ್ಲಿ ಮಮ ಪ್ರತ್ಯಯೋ ಭವತಿ. ಯಾವ ಜ್ಞಾತನಿಗೆ ಉಪಕ್ರಿಯಮಾಣತ್ವ ಅಪಕ್ರಿಯಮಾಣತ್ವ ತೋರ್ತಾ ಇದೆಯೋ ಅವನಿಗೆ ಮಮ ಪ್ರತ್ಯಯ ಬರುತ್ತೆ. ಬರೀ ಇದಂ ಪ್ರತ್ಯಯ ಇರಲ್ಲ, ಮಮ ಪ್ರತ್ಯಯ ಬರಲ್ಲ. ವಿಪರ್ಯಯ ಅಂದ್ರೆ ಅಪಕ್ರಿಯಮಾಣತ್ವ ಅಪಕ್ರಿಯಮಾಣತ್ವ ಇಲ್ಲ, ಬರೀ ಎಲ್ಲರೂ ತೋರ್ತಾ ಇದೆ. ಸಾಕ್ಷಿ ಅವಿಕ್ರಿಯಾ ಅಂತ ಅಷ್ಟೇ ಆಗ್ತಾ ಇದ್ರೆ ಅಲ್ಲಿ ಮಮ್ಮ ಪ್ರತ್ಯಯ ಬರುವುದಿಲ್ಲ ಅಂತ ನೀವು ಅಂದ್ರಲ್ಲ. ಇದನ್ನು ಹೆಂಗೆ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಗೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಪ್ ಆಗಿ ಸ್ಪಷ್ಟವಾಗಿ ಹೋಗ್ಬೇಕು ಅಂತ ಆಸೆ ಇದೆ. ಇದು ಹೆಂಗ್ ಗೊತ್ತಾಗತ್ತೆ ಹೇಳಿ ಅಂತ ಇದ್ದಾರೆ. ಅದ್ರ ಬಗ್ಗೆ ಏನೇನು ಸ್ವಲ್ಪ ಇದನ್ ಕೇಳ್ತಾ ಇದ್ದಾರೆ, ಏನನ್ನ ಸ್ವಲ್ಪ ವಿವರಣೆ ಕೊಡಿಸ್ತಾ ಇದೆ. ಅವಗಮ್ಯದ ಮನ್ವ್ಯತಿರೇಕಾಭ್ಯಾಮ್ ಅಂದ್ರು. ಸ್ವಲ್ಪ ಬೇಕಾದ್ರೆ ಹಾಗಾದ್ರೆ ಅನ್ವ್ಯತಿರೇಕ ಮಾಡಿ ಅರ್ಥ ಮಾಡ್ತಾರೆ, ಕನ್ಫರ್ಮ್ ಮಾಡ್ತಾರೆ. ಅವಗಮ್ಯತೆ ಆಮೇಲೆ ನಿಶ್ಚೀಯತ ಗಟ್ಟಿ ಮಾಡ್ಕೊಳ್ಳಿ. ಅನ್ವ್ಯತಿರೇಕ ಮಾಡ್ಕೊಳ್ಳೋದ್ರ ಮೂಲಕ ಇದನ್ನ ಗಟ್ಟಿ ಮಾಡ್ಕೊಳ್ಳಿ, ಊರಿಸ್ಕೊಳ್ಳಿ ಮನಸ್ಸಲ್ಲಿ. ಕಥಂ ಅದು ಕೇಳ್ತಿರೋ ಹೇಳಿ ಕೇಳಿ. ಅನುಪಕ್ರಿಯಮಾಣತ್ವಾನ್ ನ ಜ್ಞಾತು ಸ್ಯಾದ್ ಅಹಂ ಮಮ ಕಥಾದಿವದಿದಂತು ಸ್ಯಾದ್ ಮೋಹಮಾತ್ರ ವ್ಯಪಾಶ್ರಯಾತ್ ಉಪಕಾರ ಹೊಂದೋದು ಇಲ್ಲವಾದ್ದರಿಂದ ಅನುಪಕ್ರಿಯಮಾಣತ್ವ ಉಪಕಾರವನ್ನು ಮಾಡಲ್ಪಡುತ್ತಿರುವುದು ಎಂಬುದು ಸಾಕ್ಷಿಗೆ ಇಲ್ಲವಾದ್ರಿಂದ ಜ್ಞಾತರಿಗೆ ಅಹಂ ಅನ್ನೋದು ಮಮ ಅಂತ ತೋರಲ್ಲ. ಏನ್ ಹೇಳೋ ಜ್ಞಾತರಿಗೆ ಸಾಕ್ಷಿಗೆ ಅಹಂಕಾರ ನನ್ನ ಅಹಂಕಾರ ಅಂತ ತೋರಲ್ಲ. ಯಾಕೆ ಹೇಳೋ ಅಹಂಕಾರ ಸಾಕ್ಷಿಗೆ ಎಷ್ಟು ಚೆನ್ನಾಗಿ ಅಹಂಕಾರದಿಂದಲೂ ಉಪಕಾರವೂ ಅಪಕಾರವೂ ಸಾಕ್ಷಿಗೆ ಆಗೋದಾಗಿದ್ರೆ ಅವರ ಅಹಂಕಾರ ನನ್ನ ಅಹಂಕಾರ ನನ್ನ ಅಹಂಕಾರ ತೋರ್ತಿತ್ತು. ಆ ಉಪಕ್ರಿಯಮಾಣತ್ವ ಉಪಕ್ರಿಯಮಾಣತ್ವ ಅಪಕ್ರಿಯಮಾಣತ್ವ ಎರಡೂ ಇಲ್ಲ. ಯಾರಿಗೆ? ಯಾರಿಂದ? ಜ್ಞಾತರಿಗೆ ಅಹಂಕಾರ. ಜ್ಞಾತರಿಗೆ ಸಾಕ್ಷಿಗೆ ಚೈತನ್ಯಕ್ಕೆ ಈ ಅಹಂಕಾರದಿಂದ ಉಪಕಾರವಾಗೋದು ಇಲ್ಲ, ಅಪಕಾರವಾಗೋದು ಇಲ್ಲ. ಮತ್ತೇನಾಗುತ್ತೆ? ಹಾಗಾಗಿ ಜ್ಞಾತವಾದ ಆತ್ಮನಿಗೆ ಅಹಂ ಅನ್ನೋದು ಮಮ ಅನಸ್ಯಾದಂತ
ಅಹಂ ಅನ್ನೋದು ಅವ್ಯಯದು. ಅಹಂ ಎಂಬುದು ಅರ್ಥ. ಅಹಂ ಅಂತ ಒಂದು ಇದೆಯಲ್ಲ, ಒಂದು ಕಾನ್ಸೆಪ್ಟು, ಅಹಂ ಎಂಬ ಕಾನ್ಸೆಪ್ಟು ಈ ಜ್ಞಾತೃವಿಗೆ ಮಮ ಅಂತ ಆಗೋದಿಲ್ಲ. ಮಮತ್ವ ಪ್ರತ್ಯೋ ನಭವತಿ. ನೀವು ಕುಮಾರ ಕರ್ಕೊಂಬನ್ನಿ ಇಲ್ಲಿಗೆ. ಸ್ವಾಮಿ ಕುಮಾರ ಯಾವ್ದು ಮನೆ? ನಮ್ಮನೆ ಕಂಡಿದ್ರೆ ನಮ್ದು. ಯಾಕೆ ಗೌಟಾಚಾರ್ಯ ನೀವು ನಮ್ದು ಸಿಗುತ್ತಾ ಅಂತ ಹೇಳ ಕೇಳ್ತಾರೆ. ನಮಗೆ ನಿಮ್ದು ಗೊತ್ತಿಲ್ಲ, ನಮ್ದು ನಾನೆಲ್ಲ ಈಶಾವಾಸ್ಯ ತಿಳ್ಸೋ ನಮ್ಗೆ ಭಗವದ್ರೂಪ ಭಗವದ್ರೂಪ. ಆದ್ರೆ ನೀವು ತಕ್ಕ ಓನರ್ ಕರ್ಬಿಟ್ಟು ಓನರ್ ಹತ್ರ ಸ್ವಾಮಿ ಯಾರ್ದು ಇದು ಮನೆ ಕೇಳಿದ್ರೆ ಅವ್ರು ಬೆಂಗ ಬೀಳುತ್ತೆ. ಯಾಕೆ ಕೇಳ್ತಾರೆ? ಹೌದು ಅನ್ಕೊಂಡ್ಬಿಟ್ಟಿದಾರ ಅಂತ ಹಂಗಾರೆ ಕೊಡ್ತಾನೆ. ನಾನು ಏನಾದ್ರು ಕುಮಾರ್ ಗೊತ್ತಾ? ನಂಗೆ ಗೊತ್ತಿಲ್ಲ ಅವಮಾನ ಅಂತ. ಕುಮಾರ್ ಈ ಮನೆ ಯಾರು ಹೇಗೆ ಕೇಳಿದೆ ಅಂತ. ಯಾಕೆ ಹೀಗೆ ಕೇಳ್ತಾರೆ ಅಂತ ಯೋಚನೆ ಮಾಡ್ತಾರೆ. ಯಾಕೆ ಹೇಳೋ ಗೊತ್ತಿದೆಯಲ್ಲ ನಿಮ್ದು ಅಂತ ಯಾಕೆ ಕೇಳ್ತಿದ್ದಾರೆ? ಅಲ್ಲಿ ನಂದು ಮಕ್ಕಳಿಗೆ ಏನೋ ಕೇಳ್ತಿದಾರ. ತಕ್ಕ ಅವ್ರು ಹೇಳ್ತಾರೆ, ಗುರುಳೆ ನಂದು ಕೊಂಡು ಮನೆಗೂ ನಂದೇ ಮನೆ ಅಂತ ಹೇಳ್ತಾರೆ. ಹೌದಾ, ನಿಂದೆ ಮನೆ? ನಾನು ನಕ್ಬಿಡ್ತೀವಿ. ಯಾಕೆ ನಕ್ಕಿದ್ರಿ? ಏನಾಯ್ತು? ಅದಕ್ಕೇನಂತೀರ ಉತ್ತರ? ಯಾಕೆ ನಕ್ಕಿದ್ರಿ? ಏನಾಯ್ತು ಅಂತ ಏನಂತ ಅಂತೀರಾ? ಅದೇ ನಿಂದು ನಂಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬೇಕು ಅಂತ. ಏನೂ ಅರ್ಥ ಆಗ್ತಿಲ್ಲ ಸರ್, ಡಾಕ್ಯುಮೆಂಟ್ ತೋರಿಸ್ಲಾ? ಎಷ್ಟು ದುಡ್ಡು ಕೊಟ್ಟಿದ್ದೀನಿ ತೋರಿಸ್ಲಾ? ಡಾಕ್ಯುಮೆಂಟ್ ತೋರಿಸ್ತಾರೆ, ದುಡ್ಡು ಕೊಟ್ಟಿದ್ದು ತೋರಿಸ್ತಾರೆ. ಬೇಕಾದ್ರೆ ಇದು ಅಕ್ಕಪಕ್ಕ ಮನೆ ಕೇಳಿ ಅಂತಾರೆ. ಇದು ಎವಿಡೆನ್ಸ್ ಆಗುತ್ತಾ ನಿಂದಾಗಕ್ಕೆ? ಅವನ್ ಚೀಟಿ A4 ಒಂದು ಚೀಟಿ ಬರ್ದಿರ್ತಾರೆ ಕುಮಾರನ ಮನೆ ಅಂತ. ಇಲ್ಲ ಸುತ್ತಮುತ್ತ ಮನೆ ಬರ್ತದೆ, ಅಷ್ಟಕ್ಕೆ ನಿಂದ ಬಿಡುತ್ತಾ? ಇಲ್ಲಿರೋ ಮಣ್ಣಿಂದ, ಗಾಳಿನಿಂದ, ನೀರಿನಿಂದ ಯಾವ್ದು ಇದೆ? ಯಾವ್ದು? ಆದ್ರೆ ಮನುಷ್ಯರಿಗೆ ಮಾತ್ರ ವಿವೇಕ ಇಲ್ಲ. ಏನ್ ಸ್ವಾಮಿ, ಒಂದ್ 2 ಕೋಟಿ 3 ಕೋಟಿ ರೂಪಾಯಿ ಆಗತ್ತೆ, ನಂದಲ್ಲ ಅಂತ ಈ ಮನೆ ಏನು ಇವತ್ತು ತಗೊಳ್ಳಿ 40-30 2-3 ಕೋಟಿ 3 ಕೋಟಿ ರಾಜಾಜಿಂದ್ರ ಮತ ಅಂತಾರೆ. 2 ಕೋಟಿ 10 ಕೋಟಿ ಆಗಲಿ, 10 ಕೋಟಿ ನೀವು ಕೊಡ್ಬೋದು, ಅವರು ನಮ್ದಿನ್ ಮಾಡ್ಕೋಬಹುದು. ವ್ಯವಹಾರ. ಪರಮಾರ್ಥ ಏನು? ಒಂದು ಪ್ರಪಂಚ ಏನಪ್ಪ? ಪಂಚಭೂತ. ಆ ಪಂಚಭೂತ ಯಾವುದು ನಿಂದಲ್ಲ. ಹೌದಾ? ಪ್ರಪಂಚದ ಪಂಚಭೂತ ಬೇರೆ ಏನಿದೆಯಾ? ಆ ಪಂಚಭೂತ ಯಾವ ಭೂತ ನಿಂದ? ಮತ್ತೆ ಅದರ ತುಂಡಿನಿಂದ ಬಿಡುತ್ತಾ? ಅದ್ ಯಾವ ಪಂಚಭೂತ ಯಾವುದು ನಂದಲ್ದ ಮೇಲೆ ಎಲ್ಲ ಪಂಚಭೂತ ಆದ್ಮೇಲೆ ನಿಂದು ಏನರ್ಥ? ನಮ್ಮನೆ ಹಸು ಬಂದು ಓಡಿಸ್ದೆ ಅಂತಾನೆ. ಆ ಹಾವು ಬಂತು ಓಡಿಸ್ಬಿಡಿ. ಪಾಪ ಆ ಹಾವು ಗೊತ್ತಾ ನಿಮ್ಮನೆ ಅಂತ? ಹಸು ಗೊತ್ತಾ ನಿಮ್ಮನೆ ಅಂತ? ಹಸು ಕಾಲಕ್ಕೆ ನೋಡುತ್ತೋ? ನಮ್ಮಿಂದ ವಾಸಿ ಹಸು ಪ್ರಾಣ ಪಾವು ಎಲ್ಲ ಪರಮೇಶ್ವರ ಓಡಾಡ್ತಾ ಇರುತ್ತೆ ಸ್ವಚ್ಛಂದವಾಗಿ. ನೀರು ಓಡಿಸ್ತೀಯ, ಮೆಶ್ ಹಾಕಿ ಬಲ್ಲೆ ಹಾಕಿ ಬದ ಮಾಡಿ ಮಾಡ್ಕೊ. ಒಟ್ಟು ಉಪಕಾರವೆಂಬುದು ಚೈತನ್ಯಕ್ಕೆ ಅಹಂಕಾರದಿಂದ ಆಗುವುದಿಲ್ಲವಾದ್ರಿಂದ ಅದಕ್ಕೆ ಅಹಂಕಾರವು ನಂದು ತೋರೋದಿಲ್ಲ. ಮತ್ತೇನ್ ತೋರುತ್ತೆ? ಘಟಾಧಿವತ್ ಯಥಾ ಇದಂ ಘಟಃ ಅಯಂ ಘಟಃ ಇದಂ ಪುಸ್ತಕಂ ಇಯಂ ಮಾಲಾ ಅಂತ. ಒಂದು ಸ್ತ್ರೀಲಿಂಗ ಇಯಂ ಮಾಲಾ ಅಂತಾನೆ, ಪುಲ್ಲಿಂಗ ಅಯಂ ಘಟ ಅಂತಾನೆ, ಪುಸ್ತಕ ಇದಂ ಪುಸ್ತಕಂ ಅಂತಾನೆ. ಅಷ್ಟೇ ಹೊತ್ತು ಇದು ತೋರುತ್ತೆ ಹೊತ್ತು ನೀನು ಅನಿಸಲ್ಲ. ಯಾಕೆ ಹಾಕಿ ತೋರುತ್ತೆ? ಅಜ್ಞಾನ ಇದೆ ಇನ್ನು. ಮೋಹ ಮಾತ್ರ. ಅಜ್ಞಾನ ಅಷ್ಟೇ ಇನ್ನು ಆಶಿಸ್ಕೊಂಡಿದ್ದಾರೆ. ಅಜ್ಞಾನ ಇಲ್ಲವಾಗಿದ್ರೆ ಇದೊಂದು ತೋರಲ್ಲ, ಏನು ತೋರಲ್ಲ. ಅಜ್ಞಾನ ಏನ ಜನ ಇದೇನು ತೋರುತ್ತಾ? ಏಕಮೇವ ದ್ವಿತೀಯಂ ಹಾಗೆ ಗೊತ್ತೇ ಆಯ್ತು. ಇಂಥ ಅನುಭವ ನೋಡುದು. ಅಜ್ಞಾನ ಅನ್ನೋದು ಒಂದು ಇದು ಬಿಟ್ರೆ ಇದೂ ತೋರ್ತಾ ಇರುತ್ತೆ. ನಾನು ನಂಗೆ ಹಾಕೊಂಡು ನಂದು ತೋರ್ತಾ ಇರುತ್ತೆ. ವಿದ್ಯೆಯಲ್ಲಿ 2 ಸಪ್ರಸ್ ಆಗಿರುತ್ತೆ, ಅಡಗೋಗಿರುತ್ತೆ, ತೋರ್ತಾ ಇರುತ್ತೆ. ಮೋಹ ತತ್ ಕಾರ್ಯಾಶಯತ್ವಾತ್ ಜ್ಞಾತತ್ವ ವಿಕ್ರಿಯೆಯೋ ಇದಂ ಮಮ ಜ್ಞಾನಾನ್ವಯಃ ಪ್ರದರ್ಶಿತಃ ಅರ್ಜುನ ವ್ಯತಿರೇಕೇಣ ವ್ಯತಿರೇಕ ಪ್ರದರ್ಶನಾರ್ಥಮ. ಇದು ಜ್ಞಾನ ಆಗುತ್ತೆ ಅನ್ವಯ, ನಂದು ಜ್ಞಾನ ಆಗುತ್ತೆ ಅದು ಅನ್ವಯ. ಎಲ್ಲಿ ಆಗಲ್ಲ ಅನ್ನೋದು ವ್ಯತಿರೇಕ. ಮೋಹ ಅಂದ್ರೆ ಅಜ್ಞಾನ, ಅದರ ಕಾರ್ಯ ಕಾಮಕರ್ಮ. ಅದನ್ನು ಆಶ್ರಯಿಸಿಕೊಂಡದ್ರಿಂದ
ಮೋಹದ ಕಾರ್ಯ ಅಜ್ಞಾನದ ಕಾರ್ಯ ಅಹಮ್ಮನ್ನು ಅಜ್ಞಾನ ಒಂದೇ ಇದ್ದಾಗ ಜ್ಞಾಸುವಿಗೆ ಇದನ್ನು ತೋರ್ತಾ ಇರುತ್ತೆ. ಜ್ಞಾಸುವಿಗೆ ಜ್ಞಾಸುವಿನ ವಿಷಯದಲ್ಲಿ ಅರ್ಥ. ಜ್ಞಾಸುವಿಗೆ ಜ್ಞಾನ ಅಲ್ಲ, ಜ್ಞಾಸುವಿನ ಬಗ್ಗೆ ಅಜ್ಞಾನ ಇರುವವರೆಗೆ ಅದು ಇದು ತೋರ್ತಾ ಇರುತ್ತೆ. ಅಜ್ಞಾನದ ಕಾರ್ಯವಾಗಿರುವ ಕಾಮಕರ್ಮಾದಿಗಳು ಪರಿಚ್ಛಿನ್ನತೆಯಲ್ಲಿ ಬಂದ್ಬಿಡ್ಲೆ ಮಮತ್ವ ತೋರುತ್ತೆ. ಈಗ ಮೋಹ ಮತ್ತು ಅದರ ಕಾರ್ಯ ಅದಕ್ಕೆ ಆಶ್ರಯವಾಗಿದೆ. ಸ್ವಾಮಿ ತಿಳ್ಕೊಂಡು ಅಜ್ಞಾನದಿಂದಾಗಿರುವ ಅಂತಃಕರಣ, ಅದರ ಕಾರ್ಯವಾಗಿರುವ ಅಹಂಕಾರ, ಹೀಗೆ ಮಾಡ್ಬಿಡ್ಯಾರ ಸ್ವಾಮಿಗಳು. ಅಜ್ಞಾನ ಅಂದ್ರೆ ಅಜ್ಞಾನದಿಂದ ಅಂತಃಕರಣ ಮಾಡ್ಕೊಂಡು ಅಂತಃಕರಣ ಇದು ಅಂತ ಬರುತ್ತೆ ಸಾಕ್ಷಿಗೆ. ಅದರ ಕಾರ್ಯವಾಗಿರುವ ಅಹಂಕಾರ ನಮ್ಮ ಜ್ಞಾನ ಮಾಡ್ಕೊಳ್ಳುತ್ತೆ. ಇವುಗಳನ್ನ ನಶಿಸುವುದರಿಂದ ಜ್ಞಾತತ್ವ ಮತ್ತು ಅಹಂಕ್ರಿಯೆ ಇವುಗಳಿಗೆ ಇದು ನಮ್ದು ಎಂಬ ಜ್ಞಾನಗಳ ಅನ್ವಯವಾಗುತ್ತೆ ಅನ್ನೋ ವಿಚಾರವನ್ನ ಹಿಂದೆ ತೋರಿಸ್ಕೊಟ್ಟದ್ದಾಯ್ತು. ಬರೀ ಜ್ಞಾತತ್ವವಿದ್ದಲ್ಲಿ ಇದು ಎಂಬ ಜ್ಞಾನವು ಅಹಂಕಾರದ ಸುಖ ದುಃಖ ಭೋಕ್ತೃತ್ವ ರೂಪ ವಿಕ್ರಿಯಾವಿದ್ದಲ್ಲಿ ನನ್ನದು ಎಂಬ ಜ್ಞಾನವು ಇರುತ್ತದೆ ಎಂದು ಅನ್ವಯ. ಜ್ಞಾತತ್ವ ಇರೋದ್ರಲ್ಲ ಇದು ಅನ್ನೋದು ಅನ್ವಯ ಆಗ್ತಾ ಇರುತ್ತೆ. ಅಹಂಕಾರವಿದ್ದಾಗ ಸುಖ ದುಃಖ ಭೋಕ್ತೃತ್ವ ಈ ವಿಕಾರಗಳು ನನ್ನದು ಅನ್ನುವಂತಹ ಈ ಅನ್ವಯವಾಗ್ತಾ ಇರುತ್ತೆ. ಇದನ್ನ ಮತ್ತೆ ನಾವು ಒಳಹೊಕ್ಕಿ ವಿಚಾರ ಮಾಡಿ ಇದನ್ನ ಕೂರಿಸ್ಕೊಂಡು ಈ ವಿಭಾಗ ಮಾಡಿಕೊಂಡು ಜ್ಞಾತತ್ವದಲ್ಲಿ ಉಳಿಯೋದಕ್ಕೆ ಪ್ರಯತ್ನ. ಅಹಂಕಾರ ಉಳಿಬಾರ್ದು, ಅಹಂಕಾರ ದಾಟಿ ಜ್ಞಾತತ್ವ. ಇನ್ನು ಈಗ ಅದಕ್ಕೆ ವ್ಯತಿರೇಕವಾಗಿ ವಿರುದ್ಧವಾಗಿ ಇನ್ನೊಂದು ಪ್ರಕಾರದಿಂದ ನೋಡ್ತಾ ಆ ವ್ಯತಿರೇಕ ಇದಿಲ್ಲದೆ ಹೋದ್ರೆ ಅಜ್ಞಾನವಿಲ್ಲ ಅಂದ್ರೆ ಇದು ಅಂತ ತೋರಲ್ಲ, ಅಹಂಕಾರವಿಲ್ಲ ಅಂದ್ರೆ ಮಮ್ಮನೂ ಬರಲ್ಲ. ಅಹಂಕಾರವಿಲ್ಲದೆ ಮಮ ಇಲ್ಲ ಅಂತ ತೋರಿಸ್ತಾರೆ, ಅಜ್ಞಾನದಿಂದ ಇದು ತೋರಿಸ್ತಾರೆ. ವಿಕ್ರಿಯಾ ಜ್ಞಾನ ಶೂನ್ಯತ್ವಾದ ಮಮಾತ್ಮನಃ ದುಃಖಿತಸ್ಯ ಸತೋ ಜ್ಞಾನಂ ಅಹಮಜ್ಞಾಸಿಷಂ ತತಃ ಯತಃ ವಿಕ್ರಿಯಾ ಅಜ್ಞಾನ ಶೂನ್ಯತ್ವಾದ ವಿಕ್ರಿಯಾ ಜ್ಞಾನ ಶೂನ್ಯತ್ವಾದ ಅಂತ ಹೇಳಿ ಸ್ವಾಮಿ ಟಿಪ್ಪಣಿ ಮಾಡಿದ್ದಾರೆ. ಇಲ್ಲಿ ಅಜ್ಞಾನದ ಅನ್ವಯಕ್ಕೂ ಪ್ರಕೃತವಲ್ಲ, ಸುಷುಪ್ತಿಯಲ್ಲಿ ಅಜ್ಞಾನವಿದೆ ಎಂದೇ ಐವತ್ತಕ್ಕೂ ಹೇಳಿದೆ. ಎಚ್ಚೆತ್ತವನಿಗೆ ನನಗೆ ತಿಳಿದಿಯಲ್ಲಿ ಏನೂ ತಿಳಿದಿಲ್ಲ ಎಂದೇ ಅರಿವಾಗುವುದರಿಂದ ಅಲ್ಲಿ ಇದು ಎಂಬ ಜ್ಞಾನವಾಗಲಿ ನನ್ನದು ಎಂಬ ಜ್ಞಾನವಾಗಲಿ ಇಲ್ಲ ಎಂದರ್ಥ. ಎಚ್ಚೆತ್ತವನಿಗೆ ತಿಳಿದಿದ್ದಲ್ಲಿ ಏನೂ ತಿಳಿಯಿಲ್ಲ ಎಂದೇ ಅರಿವಾಗತ್ತೆ. ಅಲ್ಲಿ ಇದು ಎಂಬ ಜ್ಞಾನವಾಗಲಿ ನನ್ನದು ಜ್ಞಾನವಾಗಲಿ ಇಲ್ಲ, ಏನೂ ತಿಳಿಯಿಲ್ಲ ಅಂತ ಹೇಳಿ ಅರಿವೇ ಇಲ್ಲವಾದ್ದರಿಂದ ಇದು ಅನ್ನೋದು ಇಲ್ಲ ನನ್ನದು ಅನ್ನೋದು ಇಲ್ಲ. ಜ್ಞಾತೃತ್ವ ಅಹಂಕಾರಹಿತವಾದ ಆತ್ಮಸ್ವರೂಪವೇ ಇಲ್ಲ. ಜ್ಞಾತೃತ್ವ ಮತ್ತು ಅಹಂಕಾರಹಿತ ಆತ್ಮವೇ ಇಲ್ಲ. ಸುಷುಪ್ತಿಯಲ್ಲಿ ಯಾವ ಜ್ಞಾನವೂ ಇಲ್ಲದ್ರಿಂದ ಆತ್ಮನೂ ಇಲ್ಲ ಎಂದು ಶಂಕಿಸುವುದಕ್ಕಿಲ್ಲ. ಹಾಗೆ ಜ್ಞಾತೃತ್ವರಹಿತವಾದ ಅಹಂಕಾರಹಿತ ಸ್ವರೂಪವೇ ಇಲ್ಲ. ಸುಷುಪ್ತಿಯಲ್ಲಿ ಯಾವ ಜ್ಞಾನವೂ ಇಲ್ಲವಾದ್ರಿಂದ ಆತ್ಮನೂ ಇಲ್ಲ. ಆ ರೀತಿ ಸಂದೇಹ ಪಡ್ತೀನಿ ಬರೋಲ್ಲ. ಏಕೆಂದರೆ ಜ್ಞಾತೃತ್ವ ಅಹಂತೆಗಳಿಲ್ಲದ ಸಾಕ್ಷಿಯು ಅಲ್ಲಿರುತ್ತಾನೆಂಬುದಕ್ಕೆ ಉಕ್ತ ಪರಾಮರ್ಶವು ಪ್ರಮಾಣವಾಗಿದೆ. ಉಕ್ತಂದ್ರೆ ಸುಷುಪ್ತಿಯಲ್ಲಿ ಅದು ಏನೂ ಅರಿವಿಲ್ಲ ಅನ್ನೋ ಪರಾಮರ್ಶ ಇದೆಯಲ್ಲ, ಅದೇ ಅಲ್ಲಿ ಸಾಕ್ಷಿಯು ಅಲ್ಲಿರ್ತಾನೆ, ಜ್ಞಾತೃತ್ವ ಅಹಂತೆಗಳಿಂದ ಸಾಕ್ಷಿ ಅಲ್ಲಿರ್ತಾನೆ ಇದೇ ಎವಿಡೆನ್ಸು. ಈ ವ್ಯಾಖ್ಯಾನ ಎಂಬುದಕ್ಕೆ ನೋಡಿದೆ. ಅಜ್ಞಾನ ಕಾರ್ಯಗಳಿಲ್ಲದಿದ್ದರೆ ಇದು ನನ್ನದು ಎಂಬ ಜ್ಞಾನಗಳಿರುವುದಿಲ್ಲ ಎಂದು ವ್ಯಾಖ್ಯಾನಕಾರರು ಬರೆದಿರುವುದು ಆ ವಾಸ್ತವಿಕಗಳಿಗೂ ಪ್ರಕೃತ ಗ್ರಂಥಕ್ಕೂ ವಿರುದ್ಧವಾಗಿದೆ. ಸುಷುಪ್ತಿಯಲ್ಲಿ ಸಾಕ್ಷಿತ್ವವಿರುವುದರಿಂದ ಅಜ್ಞಾನವೂ ಇದೆ ಎಂದೇ ಸಿದ್ಧ ಆಗುತ್ತದೆ. ಸಾಕ್ಷಿತ್ವವು ಅಜ್ಞಾನ ಕಲ್ಪಿದೆ ಎಂಬುದಕ್ಕೆ ಸಂಬಂಧವಾಗಿ ನೋಡಿದಿ. ಇನ್ನೊಂದು ನೋಡ 62.
ಈಗ ಹೇಳಿದ್ದಾರೆ ಕ್ಲೇಶಾಪಹರಣೆಯಲ್ಲೂ ಕ್ರಿಯಾ ಜ್ಞಾನ ಶೂನ್ಯತ್ವ ಅಂತ ಅರ್ಥ ಮಾಡಿದ್ದಾರೆ. ಅಜ್ಞಾನ ಶೂನ್ಯತ್ವ ಅಂತ ಅರ್ಥ ಮಾಡ್ತಾರೆ. ಅದು ಸುಷುಪ್ತಿದ ಅಜ್ಞಾನ ವಿದ್ಯೆಯಲ್ಲಿ ಹಿಂಗೆ ತೋರಿಸ್ಕೊಟ್ಟಿರೋದ್ರಿಂದ ಅಜ್ಞಾನ ಶೂನ್ಯತ್ವ ಅಕ್ಷರ ಮಾಡಬಾರ್ದು ಅಂತ. ಅಲ್ಲಿ ವಿಕಾರವೂ ಇಲ್ಲ, ಜ್ಞಾನವೂ ಇಲ್ಲ ವಿದ್ಯೆಯಲ್ಲಿ. ಯಾಕಂದ್ರೆ ಏನು ಅರಿವಿಲ್ಲ ಅಂತ ಅಲ್ಲ, ನಿದ್ರೆಯಲ್ಲಿ ವಿಕಾರ ಇಲ್ಲ, ಅಹಂಕಾರವೂ ಇಲ್ಲ. ಅಹಂಕಾರವಿಲ್ಲದ್ರೆ ವಿಕಾರವಿಲ್ಲ. ಹಾಗಾಗಿ ನಾನು ಏನೂ ಅರಿವಿಲ್ಲ ಅಂತಾನಾದ್ರಿಂದ ಸುಷುಪ್ತಿಯಲ್ಲಿ ಜ್ಞಾನವೂ ಇಲ್ಲ. ಆದ್ರಿಂದ ಅಲ್ಲಿ ಇದಮ್ಮು ಜ್ಞಾನವೂ ಇಲ್ಲ, ಮಮ ಜ್ಞಾನವೂ ಇಲ್ಲ. ಎಲ್ಲೇ ಸುಷುಪ್ತಿಯಲ್ಲಿ ಇದಂ ಇದು ಮೊಬೈಲ್ ಹಚ್ಚಿರ್ತದೆ, ಇದೊಂದು ಜ್ಞಾನ ಹಚ್ಚ ಬರ್ತದೆ. ಸುಷುಪ್ತವು ನಾಸ್ತಿ ಇದೊಂದು ಜ್ಞಾನ. ಕುತಃ ದ್ವೈತಾಭಾವ, ಅದು ದ್ವಿತೀಯವೇ ಇಲ್ಲ. ಹಾಗಾದ್ರಿಂದ ಸುಷುಪ್ತಿಯಲ್ಲಿ ವಿಕಾರವೂ ಇಲ್ಲ, ಜ್ಞಾನವೂ ಇಲ್ಲ. ಹಾಗಾಗಿ ಅಲ್ಲಿ ಇದಮ್ಮಂಬುದೂ ಇಲ್ಲ, ಮಮಾನುವೂ ಇಲ್ಲ. ಸ್ವತಃ ಉಚಿತಸ್ಯ ಸುಷುಪ್ತಿಯಲ್ಲಿ ಸನ್ಮಾತನಾಗಿದ್ದಂತಹ ದೇವದತ್ತ ಸುಷುಪ್ತಿಯಲ್ಲಿ ಎದ್ದಂತಹ ಅವನಿಗೆ ಅವನು ಏನು ಪರಾಮರ್ಶ ಮಾಡ್ತಾನೆ, ನಾಹಂ ಅಜ್ಞಾಸಿಷಂ ಏತಾವಂತಂ ಕಾಲಂ ಗಾಢೇ ಸುಷುಪ್ತೆ ಅಹಂ ಗಾಢಂ ಸುಷುಪ್ತಮಹಂ ಅನ್ವಭೂವಂ ಸುಖಮಹಂ ಅಸ್ವಾಪ್ಸಂ ನಕಿಂಚಿತ್ ಅವೇದಿಶಂ. ಸುಖವಾಗಿ ಮಲಗಿದ್ದೆ, ಏನನ್ನೂ ಅರಿಯಲಿಲ್ಲ. ಗಾಢೇ ತಮಸಿ ಪ್ರವಿಷ್ಟಪಿವ ಆತ್ಮಾನಮನ್ಯತೆ. ಕತ್ತಲೆಯಿಂದ ನಿದ್ದೆಯನ್ನು ಕತ್ತಲೆ ಅಲ್ಲ ನಿದ್ದೆಯಲ್ಲಿ. ಇಲ್ಲಿಂದ ಆರಂಭ ಮಾಡೋದು ಕತ್ತಲೆಯಿಂದ. ಅಲ್ಲಿ ಕತ್ತಲೆಯೂ ಇಲ್ಲ, ಬೆಳಕು ಇಲ್ಲ. ಇಲ್ಲಿ ಏನ್ ಬೇಕು ಇವರಿಗೆ, ವಾಸ್ತುಕಾರರಿಗೆ? ಅಲ್ಲಿ ಇದೊಂದು ಅಜ್ಞಾನವೆಂಬ ಉಪಾಧಿ ಇಲ್ಲವಾದ್ರಿಂದ ಇದೂ ಒಂದು ಜ್ಞಾನವೂ ಅನ್ನಿಲ್ಲ. ವಿಜ್ಞಾನ ಉಪಾಧಿಯಿಂದ ಇದೂ ಜ್ಞಾನ ಇರ್ತದೆ. ಮತ್ತು ಅಹಂಕಾರವೂ ಇಲ್ಲವಾದ್ರಿಂದ ಮಮ ಜ್ಞಾನವೂ ಇಲ್ಲ. ಅವೇನೊಂದು ವಿಕ್ರಿಯ ಜ್ಞಾನಶೂನ್ಯತ್ವ, ಜ್ಞಾನಶೂನ್ಯ ಅಂತಂದ್ರು. ಯಾವ್ದನ್ನ? ಸುಷುಪ್ತಿಯನ್ನ. ಜ್ಞಾನಶೂನ್ಯ ಅಂದ್ರೆ ಲೋಕದ ನಾವೆಲ್ಲರೂ ಅನುಭವಿಸಿದ್ದನ್ನು ಅನುವಾದ ಮಾಡ್ತಿದ್ದಾರೆ. ನಾವುಗಳೆಲ್ಲರೂ ವಿದ್ಯೆಯ ಬಗ್ಗೆ ಏನಂತೀವಿ? ನಮ್ಗೇನು ಗೊತ್ತಾಗೋದಿಲ್ಲ ಅಂತೀವಿ, ಏನು ಅರಿವಾಗಲ್ಲ. ಅದು ಏನೂ ಅರಿವಾಗೋಲ್ಲ, ಏನೂ ಗೊತ್ತಾಗಿಲ್ಲ ಅಂತ ಹೇಳಿ ಜ್ಞಾನಶೂನ್ಯತ್ವವನ್ನು ನಾವು ಅಂದ್ಕೊಂಡ್ರಿಂದ ಅಲ್ಲಿ ಇದು ಎಂದು ತೋರಲ್ಲ. ಜ್ಞಾನ ವಿದ್ಯೆ ಇದು ತೋರ್ತಿತ್ತು ಅಲ್ಲಿ ಅರಿಯೇ ಇಲ್ಲವಾದ್ರಿಂದ ನಿದ್ದೆಯಲ್ಲಿ ಇದು ಅಂತ ತೋರೋದಿಲ್ಲ ಅಂದ್ರು. ಹಾಗೆಯೇ ವಿಕಾರವೂ ಇಲ್ಲವಾದ್ದರಿಂದ ನನ್ನದು ಅನ್ನೋದು ನಾವು ತೋರಲ್ಲ. ವಿಕಾರವಿದ್ದೆ ನಾನು ಬರುತ್ತೆ, ನಾನು ಬಂದ್ರೆ ನನ್ನದು ಬರುತ್ತೆ. ವಿಕಾರವೇ ಇದ್ಮೇಲೆ ನಾನು ಇದ್ಮೇಲೆ ನನ್ನದು ಅನ್ನೋದು ಇಲ್ಲ ನಿದ್ರೆಯಲ್ಲಿ. ಈ ರೀತಿ ಇದಕ್ಕೆ ಇದು ಪರಾಮರ್ಶೆ ಸ್ವತಃ ಉಚಿತಸ್ಯ. ಅಂದ್ರೆ ಸನ್ಮಾತನಾಗಿದ್ದ ನಿದ್ರಾ ಕಾಲದಲ್ಲಿ, ಸನ್ಮಾತನಾಗಿದ್ದ ಸನ್ಮಾತನಾಗಿದ್ದು ಅಲ್ಲಿಂದ ಎದ್ದಂತಹ ಅವನಿಗೆ ಎರಡನ್ನ ನಾಹಂ ಅಜ್ಞಾಸಿತಂ, ನಾನು ಏನನ್ನೂ ಅರಿಯಲಿಲ್ಲ ಅಂತಂತಾರೆ. ನಾನು ಇಲ್ಲ, ಅರಿವೂ ಇಲ್ಲ ಅಂತಾನೆ. ನಿದ್ದೆಯಲ್ಲಿ ನಾನೂ ಇಲ್ಲ, ಅರಿವೂ ಇಲ್ಲ ಅಂತಂತಾರೆ. ಅದು ನಾನು ಇದ್ಮೇಲೆ ನಂದು ಬರಲ್ಲ, ಅರಿವು ಇದ್ಮೇಲೆ ಇದೂ ಬರಲ್ಲ. ಅರಿವಿದ್ದೆ ಇದು ಬರುತ್ತೆ, ಅರಿವಿದ್ದೆ ಇದ್ಮೇಲೆ ಇದೂ ಬರೋಲ್ಲ. ನಾವು ಇದ್ಮೇಲೆ ವಿಕಾರವೂ ಬರಲ್ಲ. ಮಾತ್ರೆ ತಗೊಂಡಿಲ್ಲ ನನ್ನ ಮುಂಚೆ ಮಾತ್ರೆ ತಗೊಂಡ್ ಇಂಜೆಕ್ಷನ್ ಮುಂಚೆ ಹಿಂಗಿಟ್ಬಿಟ್ರಾ? ಮುಂಚೆ ಹಿಂಗಿಡ್ಬೇಕಾಯ್ತು ನೀವು, ಹಿಂಗಿಟ್ಟಿಲ್ಲ, ಹಿಂಗಿಟ್ಬಿಟ್ರೆ ಎಲ್ಲ ಮಾತ್ರ ಇಲ್ಲಿದೆ. ನೀವ್ ಯಾರು ತಗೊಳ, ನಾನೊಬ್ಬ ತಗೋಬೇಕಾ?
ಒಬ್ರು ತಗೊಳ್ತಿಲ್ಲ, ನಾವು ಮಾತ್ರ ತಗೋಬೇಕಂತ. ಎಂತ ಅನ್ಯಾಯ ಏನ ನಿಮ್ಮ ಹಣೆ ಬರ. ಆಯ್ತಾ? ಇಲ್ಲಿ ಕನ್ನಡ ಅನುವಾದದಲ್ಲಿ ಒಂದು ಬಿಟ್ಟು ಹೋಗಿದೆಯಲ್ವಾ, ನನ್ನದು ಎಂಬ ಜ್ಞಾನವೂ ಇರುವುದಿಲ್ಲ ಏಕೆಂದರೆ, ಆಮೇಲೆ ಸತ್ಯದಿಂದ ಎಚ್ಚೆತ್ತವನಾದ, ಸತಃ ಅಂತ ಸತ್ಯದಿಂದ ಎಚ್ಚೆತ್ತವನಾದ ಬಳಿಕ ಸೇರಿಸ್ಕೋಬೇಕು. ಕನ್ನಡ ಅನುವಾದದಲ್ಲಿ ಸತ್ಯನಿಂದ ಅನ್ನೋ ಪದ ಬಿಟ್ಟೋಗಿದೆ. ಸತಃ ಉಚಿತ ಆತ್ಮಾನಾತ್ಮ ವಿವೇಕ ಯತ್ತ ಪ್ರದರ್ಶನಾರ್ಥಂ ಆಹಾ. ಆತ್ಮಾನಾತ್ಮ ವಿವೇಕಸ್ಯ ಯತ್ತ ಪ್ರದರ್ಶನಾರ್ಥಂ ಆಹಾ. ಯತ್ತ ಪ್ರದರ್ಶನಾರ್ಥ ಪ್ರದರ್ಶನಾರ್ಥಂ ಅದು ಪ್ರದರ್ಶನಾರ್ಥ ಆಯ್ತು ನಂದಲ್ಲಿ. ಸರಿ, ಈ ಆತ್ಮಾನಾತ್ಮ ವಿವೇಕ ಅಂತ ಹೇಳಿ ವೇದಾಂತದಲ್ಲಿ ಪದೇ ಪದೇ ಉಪದೇಶ ಮಾಡ್ತಾರಲ್ಲಪ್ಪ. ಆತ್ಮಾತ್ಮ ವಿವೇಕ ಮಾಡ್ಕೋಬೇಕು, ಅಭಿಮಾನ ಬಿಟ್ಕೋಬೇಕು, ಅಲ್ಲಿರುವ ರಾಗದ್ವೇಷಾದಿಯನ್ನು ತಪ್ಪಿಸ್ಕೋಬೇಕು ಅಂತ ಹೇಳ್ತಾರಲ್ಲ. ಈ ಆತ್ಮಾನಾತ್ಮ ವಿವೇಕಕ್ಕೆ ಎಷ್ಟು ಅದರ ಸ್ಥಿತಿ, ಎಲ್ಲಿವರೆಗೆ ಅದರ ಸ್ವರೂಪ ಏನು ಅಂತ ಹೇಳಿದ್ರೆ ಇಷ್ಟ ಇಲ್ಲಿವರೆಗೆ ಆತ್ಮಾತ್ಮ ವಿವೇಕ. ಆತ್ಮಾತ್ಮ ವಿವೇಕದ ಆತ್ಮಜ್ಞಾನ ಆಗಲ್ಲ ಅಂತ ಇದ್ದಾರೆ. ಇಲ್ಲಿವರೆಗೆ ಆತ್ಮ ವಿವೇಕ. ಮುಂದೆ ಆತ್ಮಪರಿಚಯ ಆಗಿದ್ರೆ ವಾಕ್ಯವೇ ಬೇಕು. ಏತಾವತ್ ಪರ್ಯಂತಂ ಆತ್ಮಾನಾತ್ಮ ವಿವೇಕಸ್ಯ ಕಾರ್ಯಂ ಫಲಂ. ಇಷ್ಟೇ ಆತ್ಮಾನಾತ್ಮ ವಿವೇಕಕ್ಕೆ ಇಂತಿಷ್ಟೇ ಸ್ವರೂಪ, ಇಷ್ಟೇ ಅದರ ಪ್ರಯೋಜನ. ಯಾವುದು? ಅನಾತ್ಮ ಪರಿಚಯೋದಷ್ಟೇ, ಆತ್ಮ ಪರಿಚಯ ಆಗೋದಲ್ಲ. ಅದನ್ನು ತೋರಿಸೋಕೆ ಹೇಳ್ತಾ ಇದ್ದಾರೆ. ವಾಕ್ಯ ಪ್ರತ್ಯಕ್ಷಮಾನಾಭ್ಯಾಂ ಯಾನರ್ಥ ಪ್ರತೀಯತೆ. ಅನರ್ಥಕೃತ ಮೋಹಾನಿ ವಾಕ್ಯಾದೇವ ಸದಾತ್ಮನಃ. ಯಾನು ಅನರ್ಥಕೃತ ಮೋಹಾನಿ. ಒಂದು ವಾಕ್ಯ, ಇದೊಂದು ಪ್ರತ್ಯಕ್ಷ, ಇದೊಂದು ಅನುಮಾನ, ಎಲ್ಲ ಇದೆ. ಧ್ಯಾನ ಇದೆ. ಓಹೋ, ವಾಕ್ಯ ಮತ್ತು ಪ್ರತ್ಯಕ್ಷ ಮಾನ. ಪ್ರತ್ಯಕ್ಷ ಮಾನ ಅನ್ವಯಿಸಬೇಕು. ಅವನ ಮೂರು ತಗೊಂಡಿದ್ದೆ ಧ್ಯಾಮದ ಹಾಕಲ್ಲ. ಧ್ಯಾಮದ ಹಾಕಿದ್ರೆ ಮೂರಾಗಲ್ಲ. ವಾಕ್ಯ ಪ್ರತ್ಯಕ್ಷ ಮಾನೈ ಬೇಕಾಯ್ತು ಮೂರಾಗಿದ್ರೆ. ವಾಕ್ಯ ಪ್ರತ್ಯಕ್ಷ ಮಾನ ಅಂದ್ರೆ ಅನ್ವಯಿಸಬೇಕು ಅಂತ ಇದ್ದಾರೆ. ಅನ್ವಯಿಸಬೇಕು ಇಲ್ಲಿ ಪ್ರತ್ಯಕ್ಷ ಮಾನ ಅಂದ್ರೆ ಇನ್ನೊಂದು ವಾಕ್ಯ. ಈ ಎರಡು ಇಟ್ಕೊಂಡ್ರೆ ಪ್ರತ್ಯಕ್ಷಮಾನವಾದ ಅನ್ವಯಿಸಬೇಕಕ್ಕೂ ವಾಕ್ಯಕ್ಕೂ ಇಷ್ಟು ಅರ್ಥವು ತೋರು ಬರುತ್ತೆ. ಎಷ್ಟರ್ಥ ಅಂದ್ರೆ, ಪ್ರತ್ಯಕ್ಷಮಾನದಿಂದ ಅನಾತ್ಮದಿಂದ ಬೇರ್ಪಡಿಸ್ಕೋಬಹುದು, ತನ್ನನ್ನ ಬೇರೆಯಾಗಿ ಬಿಟ್ಕೋಬಹುದು. ಆದ್ರೆ ಅನರ್ಥವನ್ನುಂಟು ಮಾಡುವ ಅಜ್ಞಾನದ ಹಾನಿ ಇದೆಯಲ್ಲ, ಅದು ವಾಕ್ಯದಿಂದಲೇ ಆಗುತ್ತೆ, ಅದು ಅನ್ವಯಿಸದಿಂದ ಆಗೋದಿಲ್ಲ. ಅನುಮಾನದಿಂದ ಅಜ್ಞಾನ ಹೋಗಲ್ಲ. ಅನುಮಾನ ಅಂದ್ರೆ ಅನ್ವಯಿಸಬೇಕು. ಅನ್ವಯಿಸದಿಂದ ಅಜ್ಞಾನದ ಪರಿಹಾರ ಆಗೋದಿಲ್ಲ. ತುಂಬಾ ಜನ ಗೊತ್ತಿಲ್ಲ. ತುಂಬಾ ಜನ ದೃಷ್ಟಾಂತ ಬರೀ ವೇದಾಂತದಲ್ಲಿ ಗಡಿಗೆ ದೃಷ್ಟಾಂತ, ರಜ್ಜುಸರ್ಪ ದೃಷ್ಟಾಂತ, ಅದು ದೃಷ್ಟಾಂತ ಕೊಟ್ಟೇ ಮಕ್ಕಳು ಹೋಗ್ತಾರೆ. ಆಕಾಶ ದೃಷ್ಟಾಂತ, ಚಿತ್ತಿಕಾಲ ದೃಷ್ಟಾಂತ ಕೊಟ್ಟರೆ ಆಯ್ತು ಬಂದರೆ ಎಲ್ಲಾ ದೃಷ್ಟಾಂತವೂ ವಾಕ್ಯಾರ್ಥ ಮಾಡ್ತಾರೆ. ವಾಕ್ಯದಿಂದಲೇ ಅಜ್ಞಾನ ಹೋಗೋದು. ವಾಕ್ಯಾರ್ಥಕ್ಕಾಗಿ ಅನ್ವಯಿಸಕ ಪ್ರಕ್ರಿಯೆ ಎಲ್ಲ ಬಂದಿರೋದು. ಪ್ರಕ್ರಿಯೆಗಳು ಎಲ್ಲಾ ಜಾಗದಲ್ಲೂ ಅನ್ವಯಿಸಕ ತರ್ಕ ಇದೆ. ಹಾಗಾಗಿ ಅನ್ವಯಿಸಕ ತರ್ಕ ಮತ್ತು ವಾಕ್ಯ ಈ ಎರಡರಿಂದ ಇಷ್ಟರ್ಥ ಗೊತ್ತಾಗುತ್ತೆ. ಇಷ್ಟರ್ಥ ಎಷ್ಟರ್ಥ ಗೊತ್ತಾಗುತ್ತೆ? ಪ್ರತ್ಯಕ್ಷಮಾನದಿಂದ ಅನ್ವಯಿಸಕದಿಂದ ಅನಾತ್ಮದಿಂದ ಬೇರ್ಪಡಿಸ್ಕೊಂಡು ಗೊತ್ತಾಗುತ್ತೆ, ಅಷ್ಟೇ ಆಗೋದು. ಆದ್ರೆ ಅನರ್ಥವನ್ನುಂಟು ಮಾಡುವ ಅಜ್ಞಾನದ ಹಾನಿ ಇದೆಯಲ್ಲ, ಅದು ವಾಕ್ಯದಿಂದಲೇ ಆಗೋದು. ವಾಕ್ಯದಿಂದ ಅಲ್ಲದೆ ಮತ್ತೊಂದರಿಂದ ವಿಜ್ಞಾನ ನಾಶವಾಗುವುದಿಲ್ಲ. ವಿಜ್ಞಾನ ನಾಶಕ್ಕೆ ವಾಕ್ಯವೇ ಸಹಾಯ ಮಾಡಿ. ವಾಕ್ಯ ಅಂದ್ರೆ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ,
ಅಯಮಾತ್ಮ ಬ್ರಹ್ಮ ಇತ್ಯಾದಿ ಆತ್ಮಸ್ವರೂಪವನ್ನು ಪರಿಚಯ ಮಾಡಿಕೊಡುವ ವಾಕ್ಯದಿಂದಲೇ ನಮಗೆ ಅಜ್ಞಾನ ಪರಿಹಾರ ನಾಶವಾಗತ್ತೆ ಹೊರತು ಅದು ಪರಿಹಾರ ಅದು ನಾಶ. ಆ ಅನ್ವಯಕ ತರ್ಕದಿಂದ ಯುಕ್ತಿಯಿಂದ ಪ್ರಕ್ರಿಯೆಯಿಂದ ಆತ್ಮ ಪರಿಚಯ ಆಗಲ್ಲ. ಆತ್ಮಸ್ವರೂಪದಿಂದ ಮಿತ್ರ ಗೊತ್ತಾಗಲ್ಲ. ಬಿಡಿಸ್ಕೋಬಹುದು ಅನಾತ್ಮೆಯಿಂದ. ಅನಾತ್ಮದಿಂದ ಬಿಡಿಸ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ, ಅದು ಅನುಕೂಲ ಮಾಡುತ್ತೆ ಅನ್ವಯಕ. ತಾನ ಯಾಕಂದ್ರೆ ಕಣ್ಣು ರೂಪಜ್ಞಾನಕ್ಕೆ ಹೇಗೆ ಪ್ರಮಾಣವೋ ವಾಕ್ಯ ಅನುಭವ ಪ್ರಮಾಣ, ಆತ್ಮನ ಪ್ರಮಾಣ. ಪ್ರಮಾಣದಿಂದ ಪ್ರಮಿತಿಯೇ ಹೊರತು ತರ್ಕದಿಂದ ಪ್ರಮಿತಿ ಇಲ್ಲಪ್ಪ. ಹಾಗೆ ಅನರ್ಥಕ ತಮೋಹಾನಿ ವಾಕ್ಯ ದೇವಕಾಲ ಹಾಕಿದ್ರು, ಸ್ಟ್ರೆಸ್ ಮಾಡಿದ್ರು, ಒತ್ತಿ ಹೇಳಿದ್ದಾರೆ. ಹೇಗೆ ಶಬ್ದಜ್ಞಾನಕ್ಕೆ ಕಿವಿ ಬೇರೆ ಇಲ್ವೋ, ರೂಪಜ್ಞಾನಕ್ಕೆ ಕಣ್ಣು ಬಿಟ್ಟು ಬೇರೆ ಇಲ್ವೋ, ಆತ್ಮಾನುಭವಕ್ಕೆ ಆತ್ಮಜ್ಞಾನಕ್ಕೆ ವಾಕ್ಯ ಬೇರೆ ಇಲ್ಲ. ಇದನ್ನು ಕೇಳ್ಬಿಟ್ಟು ಎಷ್ಟೋ ಜನ ಇಲ್ಲಪ್ಪ ವಾಕ್ಯ ಕೆಲವೇ ಜನರಿಗೆ ವೈದಿಕ ವೇದಾಂತ ವಾಕ್ಯ ಉಪನೀತರಾದಿಗೆ ಬ್ರಾಹ್ಮಣರಿಗೆ, ಹಾಗಾದ್ರೆ ಬೇರೆ ಜ್ಞಾನ ಆಗೋದೇ ಇಲ್ವೋ ಅಂದ್ರೆ ಅಲ್ಲ. ಈ ವಾಕ್ಯದ ಅರ್ಥವನ್ನು ಹೇಳುವ ದೇಶೀಯ ಭಾಷೆ ವಾಕ್ಯದಿಂದ ಆಗುತ್ತೆ. ಸಪ್ತಮಸಿ ವಾಕ್ಯಕ್ಕೆ ಏನ್ ಅರ್ಥವೋ ಆ ಅರ್ಥವನ್ನು ತಿಳಿಸುವಂತಹ ಕನ್ನಡ ಭಾಷೆ, ತೆಲುಗು ಭಾಷೆ, ಹಿಂದಿ, ತಮಿಳು, ಇಂಗ್ಲಿಷ್ ಯಾವ ಭಾಷೆ ಆದ್ರೂ ಪದ. ಒಟ್ಟು ಅನುಭವಿಯಾದ ಜ್ಞಾನಿಗಳು ಯಾವ ಭಾಷೆಯಲ್ಲಿ ಇರ್ತಾರೋ ಆ ಭಾಷೆಯಿಂದ ಅದನ್ನು ತಿಳಿಸೋಕೆ ಏನು ಉಪಾಯವೋ ಅದನ್ನ ತಿಳಿಸ್ತಾರೆ. ಆಂಗ್ಲ ಭಾಷೆಯಲ್ಲಿ ಜ್ಞಾನಿ ಹುಟ್ಟಿರಲಿಲ್ಲ, ಹಾಗಾಗಿ ವೇದಾಂತ ಆಂಗ್ಲ ಭಾಷೆಯಲ್ಲಿ ಇಲ್ಲ. ಸಂಸ್ಕೃತ ಭಾಷೆಯಲ್ಲಿ ಆ ಜ್ಞಾನ ಹುಡ್ಕೊಂಡಿದ್ದಾರೆ, ಕನ್ನಡ ಭಾಷೆಯಲ್ಲಿ ಹುಡ್ಕೊಂಡಿದ್ದಾರೆ, ತಮಿಳು ತೆಲುಗಲ್ಲಿ ಹುಡ್ಕೊಂಡಿದ್ದಾರೆ, ಹಿಂದಿಲೂ ಹುಡ್ಕೊಂಡಿದ್ದಾರೆ. ಹಿಂದಿಲೂ ಆ ಭಾಷೆಯಲ್ಲಿ ಹೇಳ್ತಾರೆ. ಈಗ ಇಂಗ್ಲಿಷ್ ಸುಮಾರು ಕೊಟ್ಟಿದ್ದಾರೆ. ಪಾಪ ವಿವೇಕಾನಂದ ಹೋಗ್ಬಿಟ್ಟು ಚಿಕಾಗೋದಲ್ಲಿ ಪ್ರವೇಶ ಮಾಡಿದ್ರು. ವೇದಾಂತ ತತ್ವ ವಿಚಾರ ಹೇಗೆ ಹೇಳುತ್ತೆ ಅನ್ನೋದನ್ನ ಬೀಜ ಬಿತ್ತಿದ್ರಪ್ಪ. ಅಲ್ಲಿನ ಅವ್ರು ಕಂಠ ಆದಂಗಾಯ್ತು. ಅದು ಹಿಂದಿಯನ್ನು ತುಂಬಾ ಜನ ಇದ್ರು. ಯಾರೋ ಸಿಒ ಮ್ಯಾಕ್ಸ್ಮನರು ಇವರು ಅನೇಕ ಜನ ವೇದಾಂತಕ್ಕಿದ್ರು. ಅವರೆಲ್ಲರೂ ನಮ್ಮ ಸ್ವಾಮಿಗಳು ಪರಮಚಿಂತಾಮಣಿ 2ನೇ ಭಾಗದಲ್ಲಿ ಹೇಳಿದಾರಲ್ಲ, ಓದಿದಿರಾ? ನಮ್ಮ ಅಣ್ಣ ಹೇಳಿದ್ರೆ ಅವ್ರು ಬಿಟ್ಬಿಟ್ರ. ಪರಮಚಿಂತಾಮಣಿ ಹೇಳಿಲ್ಲ 2ನೇ ಭಾಗ. ಆ ಎಲ್ಲರೂ ಸ್ವಾಮಿಗಳು ಹೊಡಿದ್ದಾರೆ. ಎಲ್ಲರೂ ತರ್ಕ ಪ್ರಧಾನವಾಗಿಯೇ ವೇದಾಂತ ನೋಡಿದ್ದಾರೆ ಹೊರತು ವ್ಯಾಖ್ಯಾನ ಇದು ಪಾಶ್ಚಾತ್ಯ ವಿದ್ವಾಂಸರು. ಅಲ್ಲೂ ಕೆಲವು ಇದ್ದು ಅಂತೆ. ಇದಲ್ಲ ಅಲ್ಲ ಜನ ಇಲ್ಲ. ನಾನೊಬ್ಬ ಮಹಾತ್ಮ ಇದ್ದಾನೆ. ಅವರ ಹೆಂಡತಿ ನೀರು ಸುದ್ಬಿಟ್ಟು ತಲೆ ಮೇಲೆ, ಓ ದಿನ ಬರೀ ಗುಡುಗು ಹಿಡ್ದು ಬರ್ತಿತ್ತು, ಇವತ್ತು ಮಳೆನೂ ಬಂತು ಅಂತ. ಸಾಕಟಿಕ್ಸ ನಿಜವಾಗ್ಲೂ ಅವ್ರ ಹೆಂಡತಿಗೂ ಅವರಿಗೂ ಏನು ಜಿಂಕೆಗೂ ಹುಲಿಗೂ ಇದು ಸಂಬಂಧ. ಜಿಂಕೆಗೂ ಹುಲಿಗೂ ಏನ್ ಸಂಬಂಧವೋ? ಜಿಂಕೆ ಸಾಕಬೇಕು, ಹುಲಿ ಅವರ ಇದು ಹೆಂಡತಿ. ಆ ಪುಣ್ಯಾತ್ಮ ಅಷ್ಟು ದಿವಸ ಬೈದು ಅವ್ರಿಗೂ ಮಾಡಿದ ಒಂದು ವಿಕಾರ ಮಾಡ್ಕೊಂಡಿಲ್ಲ. ಏನಕ್ಕೂ ವಿಕಾರ ಆಗಲ್ಲ, ಸಿಟ್ಟು ಬಂದ್ಬಿಟ್ಟು ಮೇಲಿನ ಕೊಡ ನೀರು ಸುಟ್ಟು ಕೊಡೆದ ಕುಟ್ಟಿದ್ಲು. ಓಹೋ ಅದಕ್ಕೆ ಅವಳು ದಿನ ಗುರುಗು ಸುತ್ತಿತ್ತು. ಇವತ್ತು ಮಳೆನೂ ಬಂತು, ಮಳೆನೂ ಬಂತು ತಂದು ಅವಳು. ಪುಣ್ಯಾತ ಆಗಲ್ರಿ. ಮಹಾತ್ಮರು ಎಲ್ಲ ಕಡೆ ಇದ್ದಾರೆ, ಇಲ್ಲ ಅಂತಿಲ್ಲ. ಯಾಕಂದ್ರೆ ರತ್ನಗರ್ಭ ವಸುಂಧರ ಅಂತ ಒಂದು ಗಾದೆ ಸಂಸ್ಕೃತದಲ್ಲಿ. ಈ ವಸುಂಧರ ಭೂಮಿ ಇದೆಯಲ್ಲ, ರತ್ನವನ್ನು ಅಲ್ಲಲ್ಲೇ ಇಟ್ಕೊಂಡೇ ಇದೆ. ಎಲ್ಲೆಲ್ಲೂ ಪುಣ್ಯಾತ್ಮರು ಹುಟ್ಟುತ್ತಾರೆ ಅಂತ ತೋರ್ತಾ ಇರ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಋಷಿಮುನಿಗಳು ಜಾಸ್ತಿ, ತತ್ವಜ್ಞಾನಗಳು ಜಾಸ್ತಿ, ವಿರಕ್ತರು ಜಾಸ್ತಿ. ಒಂದು ಪ್ರವಚನದಲ್ಲಿ ವಿವೇಕಾನಂದರು ಅಮೆರಿಕದಲ್ಲಿ ಹೇಳ್ಬೇಕಾದ್ರೆ ಒಂದು ಹೇಳಿದಂತೆ, ಈ ಮಾನವನು ಎಷ್ಟು ಕಮ್ಮಿ ಬದುಕಬಹುದು ಅನ್ನೋದನ್ನು ನಮ್ಮವ್ರು ನೋಡ್ತಿದ್ರು. ನಿಮ್ಮವರು ಒಬ್ಬ ಮಾನವನ ತನ್ನ ಜೀವನ ಎಷ್ಟನ್ನು ಗಳಿಸಬಹುದು ನೀವು ನೋಡ್ತಾ ಇದ್ದೀರಾ. ನಮಗೂ ನಿಮಗೂ ಅದೇ ವ್ಯತ್ಯಾಸ ಅಂದಂತೆ. ಒಬ್ಬ ಮನುಷ್ಯ ಒಂದು ಜೀವನದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಗಳಿಸಬಹುದು, ಎಷ್ಟು ಬಿಲ್ಡಿಂಗ್ ಕಟ್ಬೋದು, ಎಷ್ಟು ಕಾರ್ ತಗೋಬಹುದು, ಎಷ್ಟು ತಗೋಬಹುದು. ನಮ್ಮವರು ಮನೇಲೇ ಇರ್ಬೋದು, ಅಥವಾ ಮನೆ ಗುಡಿಸಲಲ್ಲೇ ಇರ್ಬೋದು, ಮರಗಳಿಗೆ ಇರ್ಬೋದು. ಮರಗಳಿಗೆ ಸಾಕಲ್ಲ, ಹಾಗೆ ನೋಡ್ಕೊಂಡು ತಿನ್ನೋಕ್ಕೂ ಅಷ್ಟೇ. ಪ್ರತಿಪಕ್ಷ ಪದಾರ್ಥ ಏನೋ ಅನ್ನ ಸಾರು ಏನ, ಹಣ್ಣು ಹಂಪಲು ಸಾಕು. ಹಣ್ಣು ಹಂಪಲು ಏನೋ ಈ ಎಲೆನೇ ಸಾಕೋದು. ಪರ್ಣಾಶನ ಮಾತಾಂಬು ಪರ್ಣಾಶನ. ಆದರೂ ಇಂಥ ತತ್ವ ತಂದ್ಕೊಂಡಂತ ಋಷಿಮುನಿಗಳ ಸಂಪ್ರದಾಯವನ್ನು ಬಿಟ್ಟು ಇವತ್ತು ನಮ್ಮೂರುವೆ
ಪಾಶ್ಚಾತ್ಯರಾಗ್ಬಿಟ್ಟಿದ್ದಾರೆ. ಅವರಿಗೆ ಮೀರಿಸಿದ್ದಾರೆ. ಜಾಸ್ತಿ ಜಾಸ್ತಿ ಗಳಿಸ್ಬೇಕು, ತುಂಬಾ ಇರ್ಬೇಕು ನಮಗೂ. ಎಲ್ಲ ಬಿಟ್ಟು ಹೋಗ್ತಾನೆ, ಗೊತ್ತಿದೆ. ಕಣ್ಮುಂದೆನೆ ಎಲ್ಲ ಹೋಗ್ತಾ ಇದ್ದಾರೆ. ನಾನು ಸುಮ್ಮನೆ ನಮ್ಮೂರು ನಾನು ಸಿಂಹಾವಲೋಕನ ಮಾಡ್ತಿದ್ದೆ. ನಂಗೆ 43 ಆಯ್ತು. ನನ್ನ 43 ವಯಸ್ಸಿಗೆ ನನ್ನ ಚಿಕ್ಕದು ದೊಡ್ಡೋರು ಬಿಡಿ, ರಾಜಾರಾಮ, ಅಂಬುಕೇಶ್ವ, ಸುಬ್ಬ, ಆಮೇಲೆ ಸತ್ಯರಾಮನ ಮಂಜ, ಆಮೇಲೆ ವಿನೋದು, ಆ ವಿಶಾಲಾಕ್ಷಿ, ಎಷ್ಟು ಜನ ನನ್ನ ವಯಸ್ಸಿನ ನಂಗೆ ಸಿಗು ಸತ್ತವರು. ಇಷ್ಟಾದವರು ಹೋಗಿರೋರು ಬಂದು ತುಂಬಾ ಜನ. ಮನೆಗೊಬ್ಬರು ಸಾವು ನೋಡಿದ್ವಿ ಮತ್ತೂರು ಅಂದಾಗ. ಎಷ್ಟು ಮನೆ ಇದೆಯೋ ಅಷ್ಟೊಂದು ಸಾವು ನೋಡಿ. ಆದ್ರೂ ನಮಗೆ ಇನ್ನು ವಿವೇಕ ವೈರಾಗ್ಯ ಬರೋಲ್ಲ. ಹೀಗೆ ಇರ್ತೀನಿ ನಾನು ಅನ್ಕೋತೀನಿ ಅಂದ್ರೆ ಇದೆಂಥ ಮೂರ್ಖತನ, ಇದೆಂಥ ಮುಟ್ಟಾಟನ ಅಂದು. ಏನಪ್ಪಾ ಅಂದ್ರೆ ಬದುಕು ಅನಿವಾರ್ಯ. ಬದುಕಿಗೆ ಅನ್ನ ಬಟ್ಟೆ ಬೇಕೇ ಬೇಕು, ಒಂದು ಸೋರು ಬೇಕು. ಅದು ಇದ್ದೇ ಇದೆ, ಭಗವಂತ ಕೊಟ್ಟಿದ್ದಾನೆ. ಅನುಗ್ರಹ ಮಾಡ, ನಿಮ್ಮೊಂದು ಮನೆ, ಸೋರು, ಗಾಳಿ, ಮಳೆ, ಶೀತ, ಬಿಸಿಲು ಬರ್ದಿರೋ ಹಾಗೆ ಒಳ್ಳೆ ಒಂದು ಸೋರು ಕೊಟ್ಟಿದ್ದಾರೆ. ಸೋರಿಂದ ಮನೆ ಕೊಟ್ಟಿದ್ದಾರೆ, ಹೊಟ್ಟೆ ಬಟ್ಟೆ ಕೊಟ್ಟಿದ್ದಾರೆ. ಇನ್ನೂ ನಾನು ಭಗವಂತ ಕಡೆ ಹೋಗಲ್ಲ ಅಂದ್ರೆ ಎಂತ ಇಲ್ಲ. ಇನ್ನೂ ಬೇಕು, ಆ ಪಕ್ಕದ ಮನೇಲಿ ಬೇಕು, ಎದುರುಗಡೆ ಮನೆ ಬೇಕು, ಏನ್ ದೊಡ್ಡ ಕಲ್ಪನೆ ಹಾಳು ಕಂಡ್ರಿ ಮನುಷ್ಯನಿಗೆ. ಕಲ್ಪನೆ ಹಾಳು ಮಾಡುತ್ತೆ, ಕಲ್ಪನೆ ಬಿಡಿಸ್ಕೋಬೇಕು. ಎಷ್ಟಿದ್ದು ಅನಂತ ಕೊಟ್ಟಿದ್ದಾರೆ ಅನ್ಕೋಬೇಕಂತೆ. ಅನಂತ ಕೊಟ್ಟರು ಅನಂತ ಅಂತ ಅನ್ಕೊಳ್ಳೋದಾದ್ರೆ ಎಂಥ ಕೃತಜ್ಞ ಅಂದಿದನು. ಅತ್ಯಲ್ಪ ಕೊಟ್ಟು ಏಕನಾಥ ಸ್ವಾಮಿಗಳು ಗುಡ್ಸ ಮನೆ ಇದೆಯಲ್ಲ, ಅಂಗಸ್ತ ಇದೆಯಲ್ಲ, ಈ ಮಣ್ಣಿನ ಪಾತ್ರೆ ಇದೆಯಲ್ಲ, ಇನ್ನೇನ್ ಬೇಕು ನನಗೆ ಅಂತಂದ್ರೆ ಅವ್ರು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ರು. ಎಲ್ಲಕ್ಕೂ ಇದಕ್ಕೆ ಅಂಗಸ್ತ ಇಟ್ಕೊಂಡಿದ್ದು 10 ನಿಮಿಷ ಮನೆ ಬೇಕಾದ್ರೆ ಚೆನ್ನಾಗಿದೆ, ಸಾಕು, ಇನ್ನೇನ್ ಬೇಕು ನನಗೆ ಅಂತಂದ್ರು. ನಮಗಂತೂ ಏನ್ ಹೈಟೆಕ್ ಬೀಟೆಕ್ ಮನೆಗಳು, ಒಳ್ಳೊಳ್ಳೆ ಊಟ ಉಪಚಾರ. ಅದು ನನಗೆ ಆ ಭಗವಂತ ಕಡೆ ಹೋಗುವಂತ ಒಂದು ಪ್ರವೃತ್ತಿಯೇ ಬರ್ತಾ ಇಲ್ಲ ಅಂದ್ರೆ ದೌರ್ಭಾಗ್ಯ. ನಮ್ಮ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಟ್ರಾಜಿಡಿ, ದುರಂತ ಇನ್ನೊಂದಿಲ್ಲ. ಬಹಳ ದೊಡ್ಡ ದುರಂತ ಇದೆ ನಮ್ಮ ಜೀವನದಲ್ಲಿ. ನಮ್ಗೆ ಇನ್ನೂ ಭಗವಂತ ಬೇಕು ಅಂತ ಅನಿಸ್ಲಿಲ್ಲ, ನನ್ ಭಗವಂತನೇ ಬೇಕು ಅಂತ ನನಗೆ ಅನಿಸ್ತಾ ಇಲ್ಲ, ಆ ಕಡೆ ಹೋಗ್ತಾ ಇಲ್ಲ, ತಿರುಗ್ತಾ ಇಲ್ಲ ಅಂದ್ರೆ ಇದಕ್ಕಿಂತ ನಮ್ಮ ಜೀವನದಲ್ಲಿ ಅನರ್ಥ, ದುರಂತ ಇನ್ನೊಂದಿಲ್ಲ. ತುಂಬಾ ಅನ್ಯಾಯ ಇದೆ. ಜೀವನ ಬಹಳ ಮೂರ್ಖಾಸಿಗೆ ಹೋಗ್ತಕ್ಕಂಥ ಹೋಗ್ಬಿಡುತ್ತೆ. ಟೈಮ್ ಆಯ್ತನಾ? ವಾಕ್ಯ ಪ್ರತ್ಯಕ್ಷಮಾನಾಭ್ಯಾಂ, ವಾಕ್ಯ ಮತ್ತು ಅನ್ವಯ ವ್ಯತಿರೇಕ, ಅದು ಇಷ್ಟು ಅರ್ಥ ತೋರ್ ಬರುತ್ತಂತೆ. ಏನೋ ಅನರ್ಥಕ ತಮೋಹಾನಿ ವಾಕ್ಯಾದೇವ, ಅನರ್ಥವನ್ನುಂಟು ಮಾಡುವ ಅಜ್ಞಾನ ಹಾನಿ ವಾಕ್ಯದಿಂದಲೇ. ಸದಾತ್ಮನ ಹಾನಿ ಎರಡರ್ಥ ಮಾಡ್ಬೋದು. ಸದಾ ಆತ್ಮನ ಹಾನಿ ಮಾಡ್ಬೋದು, ಯಾವಾಗಲೂ ಆತ್ಮನಿಗೆ ವಾಕ್ಯದಿಂದಲೇ ಎಂದು ಅರ್ಥ ಮಾಡ್ಬೋದು. ಸನ್ಮಾತ್ಮನಾದ ಆತ್ಮನಿಗೆ ಎಂದು ಅನ್ಬೋದು. ಸತ್ ಆತ್ಮನಃ ಸದಾತ್ಮನ, ಸನ್ಮಾತ್ಮನಾದ ಆತ್ಮನಿಗೆ ವಾಕ್ಯದಿಂದಲೇ ಅಜ್ಞಾನ ಪರಿಹಾರವಾಗುವುದು ಒಂದರ್ಥ. ಯಾವಾಗಲೂ ಆತ್ಮನಿಗೆ ವಾಕ್ಯದಿಂದಲೇ ಅಜ್ಞಾನ ಪರಿಹಾರ ಆಗೋದು ಇನ್ನೊಂದರ್ಥ. ಸದಾ ಅಂತೂ ಪರಿಚ್ಛೇದ ಮಾಡ್ಬೋದು, ಸತ್ ಅಂತೂ ಪರಿಚ್ಛೇದ ಮಾಡ್ಬೋದು. ಸತ್ ಆತ್ಮನಃ ಸದಾತ್ಮನಃ ಅಂತ ಆಗತ್ತೆ ಕೂಡಿಸಿದ್ರೆ. ಸದಾ ಆತ್ಮನಃ ಅಂತಂದು ಸವರ್ಣ ಸಂಧಿ ಅದೇ ಆಗುತ್ತೆ, ಅರ್ಥ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆತ್ಮನು ಸನ್ಮಾತ್ಮನು ಅನ್ನೋದನ್ನು ತಿಳಿಸ್ಕೊಟ್ಟಂಗಾಯ್ತು ಸದ್ರೂಪನಾದ ಆತ್ಮನಿಗೆ ಅಂತ. ಯಾವಾಗಲೂ ಆತ್ಮನಿಗೆ ಮೋಹ ಹಾನಿ ಅಜ್ಞಾನ ಹಾನಿ ಎಂದು ವಾಕ್ಯದಿಂದಲೇ ಕಣಪ್ಪ, ಮತ್ತದಿಂದ ಅಲ್ಲ ಅಂತ ಒಂದು ತಿಳಿಸ್ಕೊಟ್ಟಂಗಾಗುತ್ತೆ. ದ್ವಿತೀಯಾಧ್ಯಾಯ ಅದು ಮತ್ತೆ ಪೂರ್ವಾಲೋಚನೆ ಮಾಡ್ತಾರೆ.